ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಆಚಾರ್ಯರು ತನ್ನ ಈ ಒಂದು ಅಪೂರ್ವ ಸ್ತೋತ್ರದ ಮೂಲಕ ಹೇಗೆ ಭಗವಂತನ ಅನೇಕ ರೂಪಗಳನ್ನು ಅನುಸಂಧಾನ ಮಾಡುವ ಬಗೆಯನ್ನು ಒಂದು ಅರ್ಧ ಪದ್ಯದಲ್ಲಿ ತುಂಬಿಸಿದ್ದಾರೆ ಅನ್ನೋದನ್ನು, ಅದರ ಕೆಲವು ಮುಖಗಳನ್ನು ನಾವು ನಿನ್ನೆ ನೋಡಿದ್ದೆವು. ಜ್ಞಾನಮುದ್ರಾ ಪುಸ್ತಕಾದಿ ಶಂಖಾಕ್ಷಾಯುಧಧಾರಿಣಂ ಅನ್ನುವ ಒಂದು ಅರ್ಧ ಶ್ಲೋಕ ಹಯಗ್ರೀವ ರೂಪವನ್ನು ಹೇಳುತ್ತೆ, ವೇದವ್ಯಾಸ ರೂಪವನ್ನು ಹೇಳುತ್ತೆ, ಕಪಿಲ ದತ್ತಾತ್ರೇಯ ರೂಪವನ್ನು ಹೇಳುತ್ತೆ. ಅದರ ಜೊತೆಗೆ ದಶಾವತಾರದ ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ ರೂಪಗಳನ್ನು, ಈ 8 ರೂಪಗಳನ್ನು ಹೇಳುವ ಬಗೆಯನ್ನು ನಾವು ನಿನ್ನೆ ನೋಡಿದ್ದೆವು. ಇನ್ನೂ ಒಂದು ಚಮತ್ಕಾರ ಇದೆ ಆ ಶ್ಲೋಕದಲ್ಲಿ. ಭಗವಂತನ 50 ರೂಪಗಳಿವೆ. ಅವು 50 ಅಕ್ಷರಗಳಿಂದ ವಾಚ್ಯವಾದವಳು. ಅಕಾರದಿಂದ ಕ್ಷಕಾರದ ತನಕ 51 ಅಕ್ಷರಗಳಾಗ್ತವೆ. ಆ ಕ್ಷಕಾರವನ್ನು ಬಿಟ್ಟುಬಿಡೋಣ, ಅದು ಸಂಯುಕ್ತಾಕ್ಷರ. ಅದಕ್ಕೆ ಭಗವಂತನ ಸಂಯುಕ್ತ ರೂಪ ನರಸಿಂಹ, ಅರ್ಧ ಮನುಷ್ಯ ಅರ್ಧ ಸಿಂಹ, ಸಂಯುಕ್ತ ರೂಪವೇ ಕ್ಷಕಾರದ ದೇವತೆ. ಅದನ್ನು ಬಿಟ್ಟರೆ ಅಕಾರದಿಂದ ಯಾರ ಲಾವ ಶಶ ಸಾಹ ಳ, ಅದು 9 ಅಕ್ಷರಗಳು. ಆಮೇಲೆ ಕಕಾರದಿಂದ ಮಕಾರ ತನಕ 5 5 5 5 5 25 ವರ್ಗೀಯ ಅಕ್ಷರಗಳು. 25 9 34. ಆಮೇಲೆ 16 ಸ್ವರಗಳು. ಹೀಗೆ 50 ಅಕ್ಷರಗಳಿಗೆ 50 ಭಗವಂತನ ರೂಪಗಳಿವೆ, ಆ ವರ್ಣವಾಚ್ಯವಾದವುಗಳು. ಆ 50 ಅಕ್ಷರಗಳು ಓಂಕಾರದ 8 ಅಕ್ಷರಗಳಿಂದ ಅಭಿವ್ಯಕ್ತವಾದವುಗಳು. ಓಂಕಾರದ 8 ಅಕ್ಷರಗಳಲ್ಲಿ ಮೊದಲನೆಯ ಅಕ್ಷರದಿಂದ ಸ್ವರಗಳು, 2ನೇ ಅಕ್ಷರದಿಂದ ಕವರ್ಗ, 3ನೇ ಅಕ್ಷರದಿಂದ ಚವರ್ಗ, 4ನೇ ಅಕ್ಷರದಿಂದ ಟವರ್ಗ, 5ನೇ ಅಕ್ಷರದಿಂದ ತವರ್ಗ, 6ನೇ ಅಕ್ಷರದಿಂದ ಪವರ್ಗ ಮತ್ತು 7ನೇ ಅಕ್ಷರದಿಂದ ಎರಲವಗಳು, 8ನೇ ಅಕ್ಷರದಿಂದ ಶಶಸಹಳಾಕ್ಷಗಳು. ಹೀಗೆ ಈ 51 ಅಕ್ಷರಗಳಿಗೆ ಮೂಲಭೂತವಾಗಿ ಓಂಕಾರದ 8 ಅಕ್ಷರಗಳಿವೆ. ಈ 51 ಅಕ್ಷರದಲ್ಲಿ 51ನೇ ಅಕ್ಷರದ ರೂಪ ನರಸಿಂಹ, ಅದನ್ನು ನಾವು ಬೇರೆ ವಿಧದಿಂದ ನೋಡಿದ್ದೇವೆ. ಉಳಿದ ಅಕ್ಷರಗಳ ರೂಪಗಳು 50 ಇವೆ. ಅವು ಆಯಾ ಅಕ್ಷರದ ದಿಂದಲೇ ಪ್ರಾರಂಭವಾಗುವ ರೂಪಗಳು. ಅಕಾರದಿಂದ ವಾಚ್ಯವಾದ ರೂಪ ಅಜ, ಆಕಾರದಿಂದ ವಾಚ್ಯವಾದ ರೂಪ ಆನಂದ, ಇಕಾರದಿಂದ ವಾಚ್ಯವಾದ ರೂಪ ಇಂದ್ರ, ಈಕಾರದಿಂದ ವಾಚ್ಯವಾದ ರೂಪ ಈಶಾ. ಹೀಗೆ ಕಕಾರದಿಂದ ವಾಚ್ಯವಾದ ರೂಪ ಕಪಿಲ, ಖಕಾರದಿಂದ ವಾಚ್ಯವಾದ ರೂಪ ಖಪತಿ, ಗಕಾರದಿಂದ ವಾಚ್ಯವಾದ ರೂಪ ಗರುಡಾಸನ, ಘಕಾರದಿಂದ ವಾಚ್ಯವಾದ ರೂಪ ಘರ್ಮ. ಈ ರೀತಿಯಾಗಿ ಆ 50 ಅಕ್ಷರಗಳಿಂದಲೇ ಪ್ರಾರಂಭವಾಗುವ 50 ನಾಮಗಳಿವೆ. ಆ 50 ನಾಮಗಳಿಂದ ವಾಚ್ಯವಾದ ಭಗವಂತನ 50 ರೂಪಗಳಿವೆ. ಈ ಅಜಾದಿ ಲಾಳುಕಾಂತ, ಲಕಾರದಿಂದ ವಾಚ್ಯವಾದ ರೂಪ ಲಾಳುಕ, ಯಕಾರದಿಂದ ಯಜ್ಞ, ರಾದಿಂದ ರಾಮ, ಲಾದಿಂದ ಲಕ್ಷ್ಮೀಪತಿ, ವಾದಿಂದ ವರ, ಶಾದಿಂದ ಶಾಂತ ಸಂಹಿತು, ಶಾಕ್ಯ ಷಡ್ಗುಣ, ಸಾಕ್ಯ ಸಾರಾತ್ಮ, ಹಾಕ್ಯ ಹಂಸ, ಲಾಕ್ಯ ಲಾಳುಕ.
ಹೀಗೆ ಅಕಾರದಿಂದ ಅಜಾದಿ ಲಾಳುಕಾಂತ 50 ರೂಪಗಳಿವೆ. ಈ 50 ರೂಪಗಳು ಚತುರ್ಭುಜಗಳು. ಈ ಚತುರ್ಭುಜಗಳಾದ 50 ರೂಪಗಳಲ್ಲಿ ಆ ಒಂದೊಂದು ತೋಳಿನಲ್ಲಿ ಯಾವ ಆಯುಧವನ್ನು ಚಿಂತಿಸಬೇಕು ಅಂದರೆ ಅದಕ್ಕೆ ಚಕ್ರ ಶಂಖ ವರಾಭಯೈ ಅಂತ ಅದಕ್ಕೆ ಲಕ್ಷಣ. ಚಕ್ರ ಮೇಲಿನ ಬಲಗೈಯಲ್ಲಿ ಚಕ್ರ, ಮೇಲಿನ ಎಡಗೈಯಲ್ಲಿ ಶಂಖ, ಆಮೇಲೆ ಅಭಯ ಕೆಳಗಿನ ಬಲಗೈಯಲ್ಲಿ, ವರದ ಕೆಳಗಿನ ಎಡಗೈಯಲ್ಲಿ. ಹೀಗೆ ಚಕ್ರ ಶಂಖ ವರಾಭಯ ಅನ್ನೋದು ಆ 50 ರೂಪಗಳಿಗೂ ಸಮಾನವಾದ ಆಯುಧ. ಚಕ್ರಶಂಖ ವರಾಭಯಗಳೆಲ್ಲ ಜ್ಞಾನಮುದ್ರಾ ಅಭಯೋದ್ಯತ. ಚಕ್ರಶಂಖ ವರಾಭಯ ರೂಪಗಳು ಅಷ್ಟಮೂರ್ತಿಗಳು. ಜ್ಞಾನ ಮುದ್ರಾ ಮತ್ತು ಅಭಯ ಈ 50 ರೂಪಗಳಿಗೂ ಇರತಕ್ಕಂಥ ಲಕ್ಷಣ ಜ್ಞಾನಮುದ್ರೆ ಅಭಯ. ನಾನು ನಿನ್ನೆ ವೇದವ್ಯಾಸರಿಗೆ ಕಪಿಲ ರೂಪಕ್ಕೆ ದತ್ತಾತ್ರೇಯ ರೂಪಕ್ಕೆ ಹೇಳಿದ ಹಾಗೆ ಜ್ಞಾನಮುದ್ರೆ ಒಂದು ಕೈಯಲ್ಲಿ ಮತ್ತೊಂದು ಕೈಯಲ್ಲಿ ಅಭಯ. ಈ ಜ್ಞಾನಮುದ್ರಾ ಮತ್ತು ಅಭಯ ಉದ್ಯತವಾಗಿರತಕ್ಕ 50 ರೂಪಗಳನ್ನು ಕೂಡ ಹೇಗೆ ಕಪಿಲ, ದತ್ತಾತ್ರೇಯ, ವೇದವ್ಯಾಸ ರೂಪಗಳನ್ನು ನಾವು ಇಲ್ಲಿ ಗ್ರಹಣ ಮಾಡಬಹುದು, ಅದೇ ರೀತಿಯಿಂದ ಜ್ಞಾನಮುದ್ರಾ ಪುಸ್ತಕಾದಿ, ಪುಸ್ತಕ ಮತ್ತು ಆದಿ ಶಬ್ದದಿಂದ ಗ್ರಾಹ್ಯವಾಗಿರತಕ್ಕಂಥದ್ದು ಅಭಯ. ಆಗ ಜ್ಞಾನಮುದ್ರೆ ಮತ್ತು ಅಭಯ ಆಯಿತು. ಆದರೆ 50 ರೂಪಗಳು ಜ್ಞಾನಮುದ್ರಾ ಅಭಯ ಹಸ್ತಗಳಲ್ಲ. 47 ರೂಪಗಳಲ್ಲಿ ಜ್ಞಾನಮುದ್ರೆ ಮತ್ತು ಅಭಯ. 3 ರೂಪಗಳಲ್ಲಿ ಎಡದ ಕೈಯಲ್ಲಿ ಅಭಯ ಮುದ್ರೆ ಇಲ್ಲ. ಅವು 3 ಯಾವುದು ಅಂದರೆ ಟಕಾರದಿಂದ ವಾಚ್ಯವಾದ ರೂಪ, ದಕಾರದಿಂದ ವಾಚ್ಯವಾದ ರೂಪ ಮತ್ತು ಧಕಾರದಿಂದ ವಾಚ್ಯವಾದ ರೂಪ. ಈ 3 ರೂಪಗಳಿಗೆ ಎಡಗೈಯಲ್ಲಿ ಅಭಯ ಮುದ್ರೆ ಇಲ್ಲ. ಟಕಾರ ವಾಚ್ಯವಾದ ರೂಪ ಟಂಕಿ ಅಂತ, ದಕಾರದಿಂದ ವಾಚ್ಯವಾದ ರೂಪ ಧಕಾರದಿಂದ ದಂಡಿ ಮತ್ತು ಧನ್ವಿ ಅಂತ ರೂಪಗಳು. ಟಂಕಿ, ದಂಡಿ ಮತ್ತು ಧನ್ವಿ ಅಂತ ಈ 3 ರೂಪಗಳು ಟಕಾರ, ಡಕಾರ, ದಕಾರ ಮತ್ತು ಧಕಾರದಿಂದ ವಾಚ್ಯವಾದ ರೂಪಗಳು. ಟಂಕಿ ಅನ್ನೋ ಅವನ ಕೈಯಲ್ಲಿ, ಟಂಕಿ ನಾಮಕನಾದ ಭಗವಂತನ ರೂಪದ ಎಡಗೈಯಲ್ಲಿ ಇರುವುದು ಅಭಯ ಮುದ್ರೆಯಲ್ಲ, ಟಂಕ. ದಂಡಿ ನಾಮಕನಾದ ಭಗವಂತನ ಎಡಗೈಯಲ್ಲಿ ಕೆಳಗೆ ಇರುವುದು ಅಭಯ ಮುದ್ರೆಯಲ್ಲ, ದಂಡ. ಧನ್ವಿ ನಾಮಕನಾದ ಭಗವಂತನ ಎಡಗೈಯಲ್ಲಿ ಕೆಳಗಡೆ ಇರುವಂತಹದ್ದು ಅಭಯ ಮುದ್ರೆಯಲ್ಲ, ಧನ್ವ ಅಂದರೆ ಧನುಸ್ಸು. ಹಾಗಾದರೆ 3 ರೂಪಗಳಲ್ಲಿ ಅಭಯ ಮುದ್ರೆಯ ಬದಲಿಗೆ 3 ಆಯುಧಗಳಿವೆ. ಟಂಕ ಅಂತಂದರೆ ನಾವು ಕನ್ನಡದಲ್ಲಿ ಚೇಣು ಅಂತ ಹೇಳ್ತೇವೆ. ಕಲ್ಲನ್ನು ಕೆತ್ತುವುದಕ್ಕೋಸ್ಕರ ಬಳಸ್ತಾರಲ್ಲ ಶಿಲ್ಪಿಗಳು, ಚೇಣು, ಅದಕ್ಕೆ ಟಂಕ ಅಂತಾರೆ. ದಂಡ ಅಂದರೆ ಗೊತ್ತು, ಧನುಸ್ಸು ಅಂದರೆ ಗೊತ್ತಿದೆ ನಮಗೆ. ಅದರಿಂದ ಒಂದು ಕೈಯಲ್ಲಿ ಅಭಯದ ಬದಲಿಗೆ ಟಂಕ ಆಯುಧ, ಒಂದು ಕೈಯಲ್ಲಿ ಅಭಯದ ಬದಲಿಗೆ ದಂಡ, ಮತ್ತೊಂದು ರೂಪದ ಕೈಯಲ್ಲಿ ಧನುಸ್ಸು ಅಭಯದ ಬದಲಿಗೆ. ಈ 3 ಆಯುಧಗಳಿವೆ. ಅದಕ್ಕೋಸ್ಕರವೇ ಇಲ್ಲಿ ಆದಿಶಬ್ದ ಹಾಕಿದರು. ಜ್ಞಾನಮುದ್ರೆ ಪುಸ್ತಕ ಅಲ್ಲ, ಅದರ ಬದಲಿಗೆ ಪುಸ್ತಕದ ಎಟ್ಸೆಟ್ರಾ ಅಂತ ಇನ್ನೊಂದು ತಗೊಳ್ಬೇಕಾದ ಯಾವುದು ಅಭಯ ಮುದ್ರೆ. 3ಕ್ಕೆ ಅಭಯ ಮುದ್ರೆ ಕೂಡುವುದಿಲ್ಲ. ಅದಕ್ಕೋಸ್ಕರ ಶಂಖಾಕ್ಷದ ಜೊತೆಗೆ ಆಯುಧ ಅಂತ ಹೇಳಿದ್ರು. ಅಲ್ಲಿ 3 ಆಯುಧಗಳನ್ನು ತೆಗೆದುಕೊಳ್ಳಬೇಕು. ಆದ್ದರಿಂದ ಜ್ಞಾನಮುದ್ರಾ ಪುಸ್ತಕಾದಿ ಶಂಖಾಕ್ಷ ಆಯುಧಧಾರಿಣಂ ಅಂತನ್ನುವಾಗ ಈ 3 ಆಯುಧಗಳನ್ನು ತೆಗೆದುಕೊಂಡ್ರೆ ಜ್ಞಾನಮುದ್ರಾ ಪುಸ್ತಕಾದಿ ಅನ್ನುವುದರಿಂದ 47 ರೂಪಗಳು, 3 ಆಯುಧಗಳನ್ನು ಧರಿಸಿದ ರೂಪಗಳನ್ನು ಆಯುಧಧಾರಿಣಂ ಅನ್ನುವ ಶಬ್ದದಿಂದ ಆಚಾರ್ಯರು ಉಲ್ಲೇಖ ಮಾಡಿದ ಹಾಗಾಯಿತು. ಹೀಗೆ ಆ ಜ್ಞಾನಮುದ್ರಾ ಪುಸ್ತಕಾದಿ ಶಂಖಾಕ್ಷಾಯುಧಧಾರಿಣಂ ಅನ್ನುವಂಥ ಈ ಅರ್ಧ ಶ್ಲೋಕದಿಂದ ಭಗವಂತನ 50 ರೂಪಗಳು, ಭಗವಂತನ ಹಯಗ್ರೀವ ರೂಪ ಮತ್ತು ವಿಶೇಷವಾಗಿ ವೇದವ್ಯಾಸ, ಕಪಿಲ ಮತ್ತು ದತ್ತಾತ್ರೇಯ ರೂಪಗಳು, ಅಲ್ಲದೆ ಭಗವಂತನ 8-10 ಅವತಾರಗಳಲ್ಲಿ 6 ಅವತಾರಗಳು, ಮೊದಲನೇ 2ಕ್ಕೆ ಮತ್ತು ಕೊನೆ 2ಕ್ಕೆ ಆಯುಧವನ್ನು ಮತ್ತು ಉಪಾಸನೆಯನ್ನು ಮಂತ್ರಗಳನ್ನು ಹೇಳುವುದಿಲ್ಲ ಶಾಸ್ತ್ರಕಾರರು. ಆದ್ದರಿಂದ ಆ 6, ಈ 4 ಹಯಗ್ರೀವ, ವೇದವ್ಯಾಸ, ಕಪಿಲ, ದತ್ತಾತ್ರೇಯ, ಈ 4 ದಶಾವತಾರಗಳಲ್ಲಿ ವರಾಹ, ನಾರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ 6, 6, 4, 10, ಈ 50 ಅಂದರೆ 50, 10, 60 ರೂಪಗಳನ್ನು, ಭಗವಂತನ 60 ರೂಪಗಳನ್ನು ಜ್ಞಾನಮುದ್ರಾ ಪುಸ್ತಕಾದಿ ಶಂಖಾಕ್ಷಾಯುಧ ಧಾರಿಣಂ ಅನ್ನುವ 16 ಅಕ್ಷರಗಳಲ್ಲಿ ಆಚಾರ್ಯರ 60 ರೂಪದ ಲಕ್ಷಣವನ್ನು ತುಂಬಿಸಿದ್ದಾರೆ. ಹೀಗೆ ಇನ್ನೂ ಕೆಲವು ರೂಪಗಳು ಉಪಾಸನೆ ಮಾಡುವಂತಹದ್ದನ್ನು ಮುಂದೆ ಬರ್ತದೆ. ಅದನ್ನು ಮುಂದೆ ಬಂದಾಗ ನೋಡೋಣ.
ಹಾಗೆ ಒಂದೊಂದು ಆಯುಧಗಳ ರೂಪವಿಶೇಷಗಳನ್ನು ಹೇಳಿ ಆ ರೂಪವಿಶೇಷಗಳ ಗುಣವಿಶೇಷಗಳನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ. ಆನಂದಂ ಅಜರಂ ನಿತ್ಯಂ ಆತ್ಮೇಶಂ ಅಮಿತದ್ಯುತಿಂ ವಂದೇ ವಿಶ್ವಸ್ಯ ಪಿತರಂ ವಿಷ್ಣುಂ ವಿಶ್ವೇಶ್ವರಂ ಸದಾ. ಇದನ್ನು ನಿನ್ನೆ ನಾವು ನೋಡಿದ್ದೇವೆ. ಅದರ ಮುಂದಿನ ಶ್ಲೋಕ ಅಮಂದಾನಂದ ಸಂದೋಹ ಸಂತೋಷಿತ ಜಗತ್ರಯಂ ನಾರಾಯಣ ಮಣೀಯಾಂಸಂ ವಂದೇ ದೇವಂ ಸದಾತನಂ. ಭಗವಂತ ಆನಂದಮಯ ಅಂತ, ಸಚ್ಚಿದಾನಂದ ರೂಪಂ ತಂ ಅನಾಮಯಂ ಅನಂತರಂ ಅಂತ ಹಿಂದೆ ಹೇಳಿದ್ರು. ಆ ಆನಂದದ ಇನ್ನೊಂದು ವಿಧದ ಉಪಾಸನೆಯನ್ನು ಇಲ್ಲಿ ಹೇಳ್ತಾರೆ. ಅಮಂದ ಆನಂದ ಸಂದೋಹ ಸಂತೋಷಿತ ಜಗತ್ರಯಂ ಅಂತ. ಭಗವಂತನ ಆನಂದ ಅದು ಎಂಥ ಆನಂದ ಅಂದರೆ ಅಮಂದ ಆನಂದ ಅಂದರು. ಮಂದ ಅಂದರೆ ಅಲ್ಪ, ಅಮಂದ ಅಂದರೆ ಅನಲ್ಪ, ಅಂದರೆ ಪೂರ್ಣವಾದ ಆನಂದ, ಪರಿಪೂರ್ಣವಾದ ಆನಂದ. ಆನಂದದ ಸಂದೋಹ, ಸಂದೋಹ ಅಂದರೆ ಸಮೂಹ, ಆನಂದದ ರಾಶಿ, ಆನಂದದ ಕಡಲು. ಆ ಕಡಲಿನಿಂದ ಸಂತೋಷಿತ ಜಗತ್ರಯಂತ, ಜಗತ್ತಿನಲ್ಲಿ ಇರತಕ್ಕಂಥ 3 ಲೋಕಗಳು ಅಂತಂದರೆ ಇಡೀ ಬ್ರಹ್ಮಾಂಡ ಅಂತ ಅರ್ಥ. ಬ್ರಹ್ಮಾಂಡವನ್ನು 7 ವಿಭಾಗ ಮಾಡ್ತಾರೆ, ಬ್ರಹ್ಮಾಂಡವನ್ನು 14 ವಿಭಾಗ ಮಾಡ್ತಾರೆ, ಬ್ರಹ್ಮಾಂಡವನ್ನು 3 ವಿಭಾಗ ಮಾಡ್ತಾರೆ. ಇದು ನಾವು ಇರತಕ್ಕಂಥ ಪ್ಲೇನು 1, ಇದರ ಕೆಳಗೆ ಮತ್ತು ಇದರ ಮೇಲೆ ಅಂತ, ಆಗ 3 ಆಯಿತು. 3 ಲೋಕಗಳು ಅಂತಂದರೆ ಭೂರ್ಭುವ ಸ್ವಹ ಅಂತ ವ್ಯಾಹೃತಿಯಿಂದ ವಾಚ್ಯನಾದ ಭಗವಂತನಿಂದ ನಿಯಮ್ಯವಾದ 3 ಲೋಕಗಳು ಅಂದರೆ ಇಡೀ ಬ್ರಹ್ಮಾಂಡ ಬಂತು. ಇದರ ಮೇಲೆ ಇರತಕ್ಕಂಥದ್ದು ಇಲ್ಲಿಯ ತನಕ ಭೂ, ಇದರ ಕೆಳಗೆ ಮತ್ತು ಭೂಮಿಯ ತನಕ ಇರತಕ್ಕಂಥದ್ದು 1 ಲೆವೆಲ್. ಅದರ ಮೇಲೆ ಅಂತರಿಕ್ಷ, ಅದರ ಮೇಲೆ ಮೇಲಿನ ಲೋಕಗಳು, ಅದರಲ್ಲಿ ಸ್ವರ್ಗ, ಮಹಃ, ಜನಃ, ತಪಃ, ಸತ್ಯಂ ಎಲ್ಲ ಒಟ್ಟಿಗೆ ಸ್ವರ್ಲೋಕ ಅಂತ ಹೇಳ್ತಾರೆ. ಹೀಗೆ 3 ಲೋಕಗಳು, 3 ಲೋಕಗಳಲ್ಲೇ ಜೀವಜಾತಗಳಿರೋದು. ಒಂದೋ ಭೂಮಿಯಲ್ಲಿ, ಒಂದೋ ಅಂತರಿಕ್ಷದಲ್ಲಿ. ಭೂಮಿ ಅಂದರೆ ಭೂಮಿಯ ತನಕ, ಅದರ ಕೆಳಗಿರತಕ್ಕಂಥ ಭಾಗವನ್ನು ಭೂಮಿ ಅಂತಲೇ ಪರಿಗ್ರಹಣ ಮಾಡ್ತಾರೆ. ಅದನ್ನು ಮತ್ತೆ ಹೇಳಿದರೆ ಪಾತಾಳ ಅಂತಂತಾರೆ, ಇಲ್ಲದೇ ಇದ್ದರೆ ಅದನ್ನು ಭೂಮಿ ಅಂತ ತಗೋತಾರೆ. ಇವತ್ತಿನ ಭಾಷೆಯಲ್ಲಿ ಹೇಳಿದರೆ ನಮಗೆ ಅಮೇರಿಕ ಪಾತಾಳ ಆಗುತ್ತೆ, ಅಮೇರಿಕಕ್ಕೆ ನಾವು ಪಾತಾಳ ಆಗ್ತೇವೆ. ಯಾಕೆಂದರೆ ಅಮೇರಿಕದಿಂದ ಕೆಳಗೆ ನಾವಿದ್ದೇವೆ, ನಮ್ಮ ಕೆಳಗೆ ಅಮೇರಿಕ ಇದೆ. ಅಂತೂ ಭೂಮಿಯ ಕೆಳಗಿನ ಸ್ತರಗಳಲ್ಲಿ ಇರತಕ್ಕಂಥ ಜೀವಜಾತಗಳು, ಭೂಮಿಯ ತನಕ ಇರತಕ್ಕಂಥದ್ದು ಒಂದು, ಅದರ ಮೇಲೆ ಅಂತರಿಕ್ಷದಲ್ಲಿ ಇರುವಂಥವು, ಆಮೇಲೆ ಸ್ವರ್ಗದಲ್ಲಿ 3 ಜಗತ್ರಯದಲ್ಲಿ ಇರತಕ್ಕಂಥ ಜೀವಜಾತವನ್ನು. ಮತ್ತು ಜಗತ್ತನ್ನುವುದಕ್ಕೆ ಜೀವ ಅಂತ ಅರ್ಥ ಇದೆ. 3 ವಿಧದ ಜೀವರು ಅಂತ ಇಟ್ಟುಕೊಳ್ಬಹುದು. ಆವಾಗ ತ್ರಿವಿಧ ಜೀವರು, ಜಗತ್ರಯದಲ್ಲಿ ಇರುವ ತ್ರಿವಿಧ ಜೀವರು ಕೂಡ, ಅವರಿಗೆ ಜೀವನದಲ್ಲಿ ಅದರಲ್ಲಿ ಸಂತೋಷ ಅಂತ ನಾವು ಅನುಭವಿಸ್ತೇವೆ. ಸಂತೋಷವಾಯಿತು ಅಂತ ಅಂತೇವೆ ನಾವು. ಆ ಸಂತೋಷ ಯಾವುದು? ಸಂತೋಷದ ರಿಫ್ಲೆಕ್ಷನ್ನು. ಏತಸ್ಯೈವ ಭೂತಸ್ಯ ಅನ್ಯಾನಿ ಭೂತಾನಿ ಮಾತ್ರಾಂ ಏತಸ್ಯೈವ ಭೂತಸ್ಯ ಅನ್ಯಾನಿ ಭೂತಾನಿ. ಇದರ ಭಗವಂತನ ಸಂತೋಷದ ಒಂದು ಲೇಷ, ಒಂದು ತುಣುಕು, ಒಂದು ಫ್ಯಾಕ್ಷನ್ನನ್ನು ಉಳಿದವರು ಅನುಭವಿಸ್ತಾರೆ ಅಂತ. ಅದು ಸಮುದ್ರ ಆದರೆ, ಆನಂದದ ಕಡಲಾದರೆ, ಇದು ಆನಂದದ ಒಂದು ಬಿಂದು ನಮಗೆ ಬರತಕ್ಕಂಥ ಅನುಭವ. ಅದನ್ನೇ ಆಚಾರ್ಯ ಹೇಳ್ತಾರೆ, ಅಮಂದವಾದ ಆನಂದದ ಸಂದೋಹ, ಅನಂತವಾದ ಆನಂದದ ರಾಶಿ. ಅದು ಯಾರು? ಭಗವಂತನ ಸ್ವರೂಪ. ಆ ಭಗವಂತನ ಸ್ವರೂಪದ ಆನಂದದ ರಾಶಿಯ ಒಂದು ಚಿಕ್ಕ ತುಣುಕು ಇಡೀ ಜಗತ್ತಿನಲ್ಲಿ ವ್ಯಾಪಿಸಿದೆ. ಪಾದೋಸ್ಯ ವಿಶ್ವಾಭೂತ ನಿತ್ರಿಪಾದಸ್ಯಾಮೃತಂ ದಿವಿ. ಒಂದು ತುಣುಕು ಆನಂದದ ಒಂದು ಫ್ರ್ಯಾಕ್ಷನ್ನು. ಆ ಆನಂದದ ಫ್ರ್ಯಾಕ್ಷನ್ನನ್ನು ಇಡೀ 3 ಲೋಕಗಳು ಅನುಭವಿಸಿ ನಮಗೆ ಖುಷಿಯಾಯಿತು, ನಾವು ಖುಷಿಯಲ್ಲಿದ್ದೇವೆ, ನಾವು ಸಂತೋಷದಲ್ಲಿದ್ದೇವೆ ಅಂತ ಹೇಳ್ತೇವೆ. ಇಡೀ ಜಗತ್ರಯದ ಸಂತೋಷ ಆ ಮಹಾ ಆನಂದದ ಒಂದು ಫ್ರ್ಯಾಕ್ಷನ್ನು ಅಂತ ಹೇಳ್ತಾರೆ. ಅಮಂದಾನಂದ ಸಂದೋಹ ಸಂತೋಷಿತ ಜಗತ್ರಯಂ. ಯಾರು ಅವನು? ನಾರಾಯಣಂ ಅಂದರು. ನಾರಾಯಣ ಅಂತ ಅನ್ನೋ ಶಬ್ದಕ್ಕೆ ತುಂಬ ಅರ್ಥಗಳಿವೆ, ಅನೇಕ ಅರ್ಥಗಳಿವೆ. ಅದಕ್ಕೆ 100 ಅರ್ಥಗಳಿವೆ. ಕೆಲವು ಮುಖ್ಯ ಅರ್ಥವನ್ನು ಹೇಳ್ತೇನೆ. ಪ್ರಸಿದ್ಧವಾಗಿ ಶಾಸ್ತ್ರಕಾರರು ಶಾಸ್ತ್ರದಲ್ಲಿ ಬಳಸಿದ ಅರ್ಥಗಳು. ಒಂದು ಪ್ರಸಿದ್ಧವಾದ ಅರ್ಥ ನಾರಾಯಣ ಅಂತಂದರೆ, ಮಹಾಭಾರತದಲ್ಲಿ ಅದನ್ನು ಹೇಳ್ತಾರೆ. ಆಪೋ ನಾರಾಯಿತಿ ಪ್ರೋಕ್ತಾ ಆಪೋ ವೈ ನರಸೂ ನಮಃ ಅಯನಂ ತಸ್ಯತಾಃ ಪೂರ್ವಂ ತೇನ ನಾರಾಯಣ ಸ್ಮೃತಃ ಅಂತ. ನಾರ ಅಂತಂದರೆ ಸಂಸ್ಕೃತದಲ್ಲಿ ನೀರು ಅಂತ ಅರ್ಥ. ನಾರ ಅಂದರೆ ನೀರ, ನಾರಾಯಣ ಅಂದರೆ ನೀರಿನಲ್ಲಿರುವವ ಅಂತ ಅರ್ಥ. ನೀರಿನಲ್ಲಿರುವವ ಅಂದರೆ ಏನರ್ಥ? ಅವು ನೀರಿನಲ್ಲಿ ಮಾತ್ರ ಇರೋದು? ಮಣ್ಣಿನಲ್ಲಿ, ಬೆಂಕಿಯಲ್ಲಿ, ಆಕಾಶದಲ್ಲಿ, ಗಾಳಿಯಲ್ಲಿ ಎಲ್ಲ ಇಲ್ಲೇನು? ಬರೇ ನೀರಿನಲ್ಲಿದ್ದಾನೇನು? ನಾರ ಅಂತಂದರೆ ಸೃಷ್ಟಿಯ ಪೂರ್ವದಲ್ಲಿ ಏನಿತ್ತು? ಸಾಮಾನ್ಯವಾಗಿ ಮಕ್ಕಳಿಗೆ ಹೇಳ್ತಾರೆ, ಸೃಷ್ಟಿಯ ಪೂರ್ವದಲ್ಲಿ ಏನಿತ್ತು ಅಂದರೆ ಸಮುದ್ರ, ಪ್ರಳಯ ಸಮುದ್ರ ಇತ್ತು ಅಂತ. ಅದು ಮಕ್ಕಳು ಒಪ್ಕೋತಾರೆ. ದೊಡ್ಡವರಿಗೆ ಪ್ರಳಯ ಸಮುದ್ರ ಇರುವುದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ. ಅದನ್ನು ನಾನು ಹಿಂದೆ ವಿವರಿಸಿದ್ದೆ. ಸೃಷ್ಟಿಯ ಪೂರ್ವದಲ್ಲಿ ಏನೂ ಇರಲಿಲ್ಲ,
ಬರೇ ಪ್ರಳಯೋದಧಿ ಇತ್ತು ಅಂತಾರೆ. ಅಂದರೆ ಏನೂ ಇಲ್ಲದೆ ಇದ್ದಾಗ ಏನಿತ್ತು ಅಂದರೆ ನೀರು ಇತ್ತು ಅಂತ. ವೇದದಲ್ಲೂ ಈ ಮಾತು ಬಂದಿದೆ. ಆವಾಗ ಏನೂ ಇರಲಿಲ್ಲ. ನಾ ಸದಾಸೀತ್ ನೋ ಸದಾಸೀತ್ ತದಾನೀಂ ನಾಸೀದ್ರಜೋ ನೋ ವ್ಯೋಮಾಪರೋ ಯತ್. ಏನೂ ಇರಲಿಲ್ಲ. ಭೂಮಿ ಇರಲಿಲ್ಲ, ಗಾಳಿ ಇರಲಿಲ್ಲ, ಆಕಾಶ ಇರಲಿಲ್ಲ, ನೀರು ಬೆಂಕಿ ಅಂತೂ ಇಲ್ಲ, ಏನೂ ಇರಲಿಲ್ಲ. ಮತ್ತೇನಿತ್ತು? ತಮ ಆಸೀತ್ ತಮಸಾ ಗೂಢಮಗ್ರೆ ಅಪ್ರಕೇತಂ ಸಲಿಲಮಾ ಇದಂ. ಕತ್ತಲು ತುಂಬಿತ್ತು ಮತ್ತು ಅಗಾಧವಾದ ನೀರು ತುಂಬಿತ್ತು ಅಂತ ಹೇಳ್ತಾರೆ. ಸಲಿಲ ಅಂತ ಅನ್ನೋ ಶಬ್ದವನ್ನು ಅದರಲ್ಲಿ ಹೇಳ್ತಾರೆ. ಪ್ರಳಯ ಕಾಲದಲ್ಲಿ ನೀರು ತುಂಬಿತ್ತು ಅಂತ. ಹಾಗಾದರೆ ಯಾವುದೂ ಇಲ್ಲದೆ ಇದ್ದಾಗ ಬರೇ ಜಲಮಯವಾಗಿತ್ತು ಈ ವಿಶ್ವ ಅಂತ. ಅಂದರೆ ಅದು ಈಗ ನಾವು ಕಾಣುವ ನೀರಲ್ಲ. ಯಾಕೆಂದರೆ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಇವು ಪಂಚಭೂತಗಳು ನಾಶವಾದ ಮೇಲೆ ಪ್ರಳಯ ಅಂತನ್ನುವಂಥ ಸ್ಥಿತಿ ಇರುವುದು. ಆವಾಗ ನೀರು ಇರುವುದು ಸಾಧ್ಯ ಇಲ್ಲ. ಶಾಸ್ತ್ರಕಾರರು ನೀರು ಅಂತ ಏನು ಹೇಳ್ತಾರೆ ಅದನ್ನು ನಾನು ಅನೇಕ ಬಾರಿ ಹಿಂದೆ ವಿವರಿಸಿದ್ದೆ. ಇಲ್ಲಿ ಪ್ರಕೃತಿಯ ಸೂಕ್ಷ್ಮ ಸ್ಥಿತಿ. ಈ ಭೂಮಿ ಒಡೆದು ಸಿಡಿದು ಚೂರು ಚೂರಾದರೆ ಆಕಾಶದಲ್ಲಿ ಬರಿಯ ಪರಮಾಣುಗಳು ತುಂಬಿರ್ತವೆ. ಪ್ರಳಯ ಕಾಲದಲ್ಲಿ ಏನಿದೆ ಅಂದರೆ ಇಡೀ ಭೂಮಿ ಇದೆ ಪರಮಾಣುವಿನ ರೂಪದಲ್ಲಿ. ಅನಂತ ಪರಮಾಣುಗಳು ವಾತಾವರಣದಲ್ಲಿ ತುಂಬಿವೆ. ಆದರೂ ಏನೂ ಇಲ್ಲ, ಕಣ್ಣಿಗೆ ಏನೂ ಕಾಣಿಸೋದಿಲ್ಲ. ಸೃಷ್ಟಿಯಾಗುವಾಗ ಎಲ್ಲ ಪರಮಾಣುಗಳು ಒಟ್ಟಿಗೆ ಸೇರಿದವು, ದೊಡ್ಡ ಭೂಗೋಳ ಆಯಿತು. ಹೀಗೆ ಆ ಪ್ರಕೃತಿಯ ಸೂಕ್ಷ್ಮ ಸ್ಥಿತಿ ಉಂಟಲ್ಲ, ಅದು ಪರಮಾಣು ಅಲೆ ಅಲೆಯಾಗಿ ವಾತಾವರಣ ತುಂಬಿರುವುದು. ಪ್ರಕೃತಿಯ ಸೂಕ್ಷ್ಮ ಸ್ಥಿತಿಯನ್ನು ನೀರು ಅಂತ ಶಾಸ್ತ್ರಕಾರ ಹೇಳುವುದು. ಆದ್ದರಿಂದ ಪ್ರಳಯ ಜಲದಲ್ಲಿ ಅಂದರೆ ಸೂಕ್ಷ್ಮ ಪ್ರಕೃತಿ ರೂಪವಾಗಿರತಕ್ಕಂಥ ಸಮುದ್ರ, ಅದು ಪ್ರಕೃತಿಯ ಸೂಕ್ಷ್ಮ ಸ್ಥಿತಿ. ಅಂಥ ಅಂದರೆ ಜಗತ್ತು ಇಲ್ಲದೆ ಇದ್ದಾಗ ಅಂತ ಅರ್ಥ. ಪ್ರಕೃತಿಯ ಸೂಕ್ಷ್ಮ ಸ್ಥಿತಿ ಅಂದರೆ ಏನು? ಆವಾಗ ಜಗತ್ತು ಸ್ಥೂಲವಾದ ಪ್ರಪಂಚವೇ ಇಲ್ಲ. ಸ್ಥೂಲವಾದ ಪ್ರಪಂಚವೇ ಇಲ್ಲದ ವಾತಾವರಣದಲ್ಲಿ ಸೂಕ್ಷ್ಮ ಪ್ರಕೃತಿ ಮಾತ್ರ ತುಂಬಿರುವಂಥ ಸಮಯ ಅಥವಾ ಸ್ಥಿತಿ, ಅದಕ್ಕೆ ನೀರು ಅಂತ ಹೇಳ್ತಾರೆ ಅಥವಾ ನಾರ ಅಂತ ಹೇಳ್ತಾರೆ. ಅದರಲ್ಲಿ ಇರುವವ ಅಂದರೆ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲದೆ ಇದ್ದಾಗಲೂ ಪ್ರಪಂಚದಲ್ಲಿ ತುಂಬಿದ್ದವ ಅಂತ ಅರ್ಥ ನಾರಾಯಣ ಅಂತ. ಇದು ನಾರಾಯಣ ಶಬ್ದಕ್ಕೆ ಭಾರತದಲ್ಲಿ ವೇದವ್ಯಾಸರೇ ಬರೆದಿರತಕ್ಕಂಥ ಒಂದು ಅರ್ಥ. ಇನ್ನು ಶಾಸ್ತ್ರೀಯ ಪರಿಭಾಷೆಯಲ್ಲಿ ಅದಕ್ಕೆ ಇನ್ನೂ ಅನೇಕ ಅರ್ಥಗಳಿವೆ. ನಾರಾಯಣಂ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯ ರಚನೆ ಮಾಡುವಾಗ ಮೊದಲು ನಾರಾಯಣಂ ಗುಣೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಅಂತ ನಾರಾಯಣ ಶಬ್ದಕ್ಕೆ 4 ವಿಶೇಷಣವನ್ನು ಕೊಟ್ಟಿದ್ದಾರೆ. ಗುಣೈಃ ಸರ್ವೈಃ ಉದೀರ್ಣಂ, ಎಲ್ಲ ಗುಣಪೂರ್ಣನಾದವ. ದೋಷವರ್ಜಿತಂ, ಯಾವ ದೋಷಗಳೂ ಇಲ್ಲದವ. ಜ್ಞೇಯಂ, ಎಲ್ಲರಿಂದಲೂ ತಿಳಿಯಲ್ಪಡಬೇಕಾದವ. ಗಮ್ಯ, ಕೊನೆಗೆ ಎಲ್ಲರಿಂದಲೂ ಹೋಗಿ ಮುಕ್ತಿ ಸ್ಥಾನದಲ್ಲಿ ಹೋಗಿ ಸೇರಲ್ಪಡಬೇಕಾದವ ಅಂತ ಈ 4 ವಿಶೇಷಗಳನ್ನು ಕೊಟ್ಟದ್ದು ಇದು ನಾರಾಯಣ ಶಬ್ದದ ಅರ್ಥವನ್ನೇ ಕೊಟ್ಟದ್ದವರು. ಅದರಿಂದ ನಾರಾಯಣ ಅಂತಂದರೆ ಮೊದಲೇನರ್ಥ ಆಯಿತು? ಎಲ್ಲ ಗುಣಗಳಿಂದ ತುಂಬಿದವ ಅಂತ. ಅದು ಹೇಗೆ ಅರ್ಥ ಅಂದರೆ ಸಂಸ್ಕೃತದಲ್ಲಿ ಅರ ಅಂದರೆ ದೋಷ. ಅರ ದೋಷ ಆದರೆ ಅದಕ್ಕೆ ವಿರುದ್ಧ ನಾರ ಅಂದರೆ ಏನು? ಗುಣ. ಗುಣಗಳಿಗೆ ಅಯನ ಅಂದರೆ ಆಶ್ರಯ. ಹಾಗಾದರೆ ಎಲ್ಲ ಗುಣಗಳಿಂದ ತುಂಬಿದವ ಅಂತಾಯಿತು. ನಾರಾಯಣ ಅಂದರೆ ನಾರಾಯಣಾಂ ಅಯನಃ ನಾರಾಯಣ, ಎಲ್ಲ ಗುಣಗಳಿಗೆ ಆಶ್ರಯಭೂತನಾದವ. ಹಾಗಾದರೆ ಇದನ್ನೇ ಇನ್ನೊಂದು ರೀತಿಯಿಂದ ನೋಡೋಣ. ಅರ ಅಂದರೆ ದೋಷ, ಅರಾಯಣ ಅಂದರೆ ದೋಷಗಳಿಗೆ ಆಶ್ರಯ ಆದವ. ಅರಾಯಣನಲ್ಲದವ ನ ಅರಾಯಣ, ನಾರಾಯಣ ಅಂದರೆ ದೋಷ ಇಲ್ಲದವ ಅಂತ ಅರ್ಥ ಆಯಿತು. ನಾರಾಯಣ ಅಂದರೆ ಎಲ್ಲ ಗುಣಗಳಿಂದ ತುಂಬಿದವ ಅನ್ನೋದು ಒಂದು ಅರ್ಥ ಆದರೆ ಯಾವ ದೋಷಗಳೂ ಇಲ್ಲದವ ಅಂತ ಇನ್ನೊಂದು ಅರ್ಥ ಆಯಿತು. ಆಮೇಲೆ ನಾರ ಅಂತಂದರೆ ನರರಲ್ಲಿ ಇರುವಂಥದ್ದು, ಜೀವರಲ್ಲಿ ಇರುವಂಥದ್ದು. ಜಡದಲ್ಲಿ ಇಲ್ಲದ್ದು ಜೀವರಲ್ಲಿ ಇರುವಂಥದ್ದು ಎಂಥದ್ದು? ಜ್ಞಾನ. ಹಾಗಾದರೆ ನಾರ ಅಂದರೆ ಜ್ಞಾನ, ನರರಲ್ಲಿ ಮಾತ್ರ ಇರುವಂಥದ್ದು. ನರ ಅಂದರೆ ಜೀವ ಅಂತ ಅರ್ಥ. ಜಡದಲ್ಲಿ ಇಲ್ಲದೆ ಇರುವಂಥದ್ದು. ಜಡಕ್ಕೂ ಜೀವಕ್ಕೂ ವ್ಯತ್ಯಾಸ ಏನು ಅಂದರೆ ಜಡಕ್ಕೆ ಜ್ಞಾನ ಇಲ್ಲ, ಜೀವಕ್ಕೆ ಜ್ಞಾನ ಇದೆ ಅಂತ. ಆದ್ದರಿಂದ ನಾರ ಅಂದರೆ ನರರಲ್ಲಿ ಇರುವ ಕ್ವಾಲಿಟಿ ಜ್ಞಾನ. ಅದಕ್ಕೆ ಆ ಜ್ಞಾನದಿಂದ ಅಯನ ಅಂದರೆ ಗಮ್ಯನಾದವ, ತಿಳಿಯಲ್ಪಡುವವ, ಆಶ್ರಯನಾದವ. ನಾರಾಯಣ ಅಂದರೆ ಸರ್ವಜ್ಞಾನ ಗಮ್ಯ ಅಂತ ಅರ್ಥ. ಎಲ್ಲರ ಜ್ಞಾನಕ್ಕೂ ವಿಷಯ, ಜ್ಞೇಯನಾದವ ಅಂತ ಅರ್ಥ. ಆಮೇಲೆ ನಾರ ಅಂತಂದರೆ ನರರ ಸಮುದಾಯ.
ಸಾಧಕರಾಗಿರ್ತಕ್ಕಂಥ ಜೀವ, ನರ ಅಂದರೆ ಜೀವ, ಸಾಧಕ ಜೀವ, ನಾರ ಅಂದರೆ ನರರ ಸಮುದಾಯ. ಆ ಸಮುದಾಯಕ್ಕೆ ಕೊನೆಗೆ ಅಯನ ಅಂದರೆ ಗಮ್ಯಸ್ಥಾನ, ಅದರಿಂದ ಗಮ್ಯ ಅಂತ ಅರ್ಥ. ಹೀಗೆ ಎಲ್ಲರ ಮುಕ್ತಿಯಲ್ಲಿ ಗಮ್ಯಸ್ಥಾನನಾದವ, ಎಲ್ಲ ಸಾಧಕರಿಂದ ಜ್ಞೇಯನಾದವ, ದೋಷ ದೂರನಾದವ, ಗುಣಪೂರ್ಣನಾದವ. ಇದು ನಾರಾಯಣ ಶಬ್ದದ ಪ್ರಸಿದ್ಧವಾದ ಶಾಸ್ತ್ರಕಾರರು ಮಾಡಿರತಕ್ಕಂಥ ಅರ್ಥ. ಪ್ರಳಯ ಸಮುದ್ರದಲ್ಲಿ ಮಲಗಿರುವವ, ಅಥವಾ ನೀರು ಅಂದರೆ ಸಮುದ್ರ ಅಂತ ಅರ್ಥ, ಕ್ಷೀರ ಸಮುದ್ರದಲ್ಲಿ ಮಲಗಿರುವವ ಅನ್ನುವುದು ಪೌರಾಣಿಕರು ಬರೆದಿರತಕ್ಕಂಥ ಅರ್ಥ. ಹೀಗೆ ನಾರಾಯಣ ಶಬ್ದ ಇನ್ನೂ ಒಂದು ಅರ್ಥ ಏನು ಅಂದರೆ, ನಾರರು ಅಂದರೆ ನರ ಸಮುದಾಯ ಅಂತ ಹೇಳಿದೆ ನಾನು. ನರ ಸಮುದಾಯವೇ ಆಯನ ಅಂದರೆ ವಾಸಸ್ಥಾನವಾಗಿ ಉಳ್ಳವ, ಅಂದರೆ ಪ್ರತಿಯೊಬ್ಬರ ಹೃದಯದ ಒಳಗೆ ಅಂತರ್ಯಾಮಿಯಾಗಿ ಇರುವವ ಅಂತ ಅರ್ಥ. ಅದನ್ನೇ ಆಚಾರ್ಯರು ಇಟ್ಟುಕೊಂಡು ಮುಂದೆ ಹೋದರು. ನಾರಾಯಣಂ ಅಣೀಯಾಂಸಂ ಅಂದರು. ಅವನು ನಾರಾಯಣ, ಎಲ್ಲರ ನರರ ಹೃದಯದ ಒಳಗೆ ನೆಲೆಸಿರುವವನು. ಅದು ಹೇಗೆ ನೆಲೆಸಿದಾಮ? ಅವನು ಸರ್ವಗತನಾಗಿರತಕ್ಕವ, ಅವನು ಹೀ ಈಸ್ ಆಮ್ನಿ ಪ್ರೆಸೆಂಟ್. ಸರ್ವಗತನಾದವ ಎಲ್ಲರ ಹೃದಯದೊಳಗೆ ಹೇಗೆ ನೆಲೆಸಿದಾನ? ಎಲ್ಲರ ಹೃದಯದೊಳಗೆ ನೆಲೆಸದೇ ಇದ್ದರೆ ಸರ್ವಗತನಾಗುವುದು ಹೇಗೆ? ನಾವು ಆಪೋಸಿಟ್ ಆರ್ಗ್ಯುಮೆಂಟ್ ಮಾಡೋಣ. ಅವರದ್ದು ಆರ್ಗ್ಯುಮೆಂಟ್ ಏನು? ಅವನು ಎಲ್ಲ ಕಡೆ ಇರುವವನು, ಅಷ್ಟು ದೊಡ್ಡ ವಸ್ತು ಎಲ್ಲರ ಹೃದಯದೊಳಗೆ ಹೇಗೆ ಹೋದ ಅಂತ. ನಾವು ಕೇಳೋಣ, ಎಲ್ಲರ ಹೃದಯದೊಳಗೆ ಹೋಗದೇ ಇದ್ದರೆ ಅವನು ಎಲ್ಲ ಕಡೆ ಇರುವುದು ಹೇಗೆ? ಯಾಕಂದ್ರೆ ಅಲ್ಲಿಲ್ಲ ಅಂತ ಆಯ್ತಲ್ಲ. ಆದ್ದರಿಂದ ಲಾಜಿಕ್ಕು ನಮ್ಮ ಬುದ್ಧಿಗೆ ತಕ್ಕಂತೆ ಲಾಜಿಕ್ಕು ಹೊಳೆಯೋದು. ಎಲ್ಲ ಕಡೆ ಇರುವವನು ಹೃದಯದೊಳಗೆ ಹೇಗೆ ಹೋದ? ಹೃದಯದೊಳಗೆ ಇಲ್ಲದೆ ಎಲ್ಲ ಕಡೆ ಹೇಗೆ ಹೋದ? ಅವನು ಎಲ್ಲ ಕಡೆ ಇದ್ದಾನೆ, ಅದರಿಂದ ಹೃದಯದೊಳಗೂ ಇದ್ದಾನೆ. ಯಾವುದು ಅಣುವಿಗಿಂತ ಅಣು ಅಲ್ಲವೋ ಅದು ಮಹತ್ತಿಗಿಂತ ಮಹತ್ತಾಗಲಿಕ್ಕೆ ಸಾಧ್ಯವೇ ಇಲ್ಲ. ಮಹತ್ತಿಗಿಂತ ಮಹತ್ತಾದ ಅಣುವಿಂತ ಅಣು ಆಗಿರಲೇಬೇಕು. ಅಣುವಿನ ಒಳಗೂ ಇದೆ, ಮಹತ್ತಿನೊಳಗೂ ಇದೆ. ಅದನ್ನು ನಾವು ಸರ್ವಗತ ಅನ್ನೋದು. ಆದ್ದರಿಂದ ಆಚಾರ್ಯ ಹೇಳಿದರು ಅಣೀಯಾಂಸಂ. ಅಣು ಅಂದರೆ ಜೀವ, ಎಲ್ಲಕ್ಕಿಂತ ಅಣುವಾಗಿರ್ತಕ್ಕಂಥ ವಸ್ತು ಜೀವ. ಅದಕ್ಕಿಂತಲೂ ಅಣು ಜೀವದ ಸ್ವರೂಪದ ಒಳಗೆ ಅಂತರ್ಯಾಮಿಯಾಗಿರುವವ. ಆದ್ದರಿಂದ ಅವನು ಹೀ ಸ್ಮಾಲರ್ ದ್ಯಾನ್ ಆಟಮ್ ಆರ್ ಹೀ ಸ್ಮಾಲರ್ ದ್ಯಾನ್ ಸೋಲ್. ಅಣುವಾಗಿರ್ತಕ್ಕಂಥ ಜೀವನಿಗಿಂತಲೂ ಸಣ್ಣ ರೂಪದಿಂದ ಜೀವದೊಳಗೆ ತುಂಬಿದ್ದಾನೆ. ಮಹತ್ತಾಗಿರ್ತಕ್ಕಂಥ ಆಕಾಶಕ್ಕಿಂತ ದೊಡ್ಡ ರೂಪದಿಂದ ಆಕಾಶದಲ್ಲಿ ತುಂಬಿದ್ದಾನೆ. ನಾರಾಯಣಂ ಅಣೀಯಾಂಸಂ ವಂದೇ ದೇವಂ ಸದಾತನಂ. ವಂದೇ ದೇವಂ, ಇದು ಒಳ್ಳೆ ತಮಾಷೆಯ ಶಬ್ದ. ಅದು ದೇವರನ್ನು ತಿರುಗಮರುಗ ಮಾಡಿದರೆ ಒಂದೇ ಆಗುತ್ತೆ, ಒಂದೇ ಒಂದು ತಿರುಗಮರುಗ ಮಾಡಿದರೆ ದೇವಂ ಆಗುತ್ತೆ ಅಷ್ಟೇ. ಒಂದೇ ದೇವಂ, ಅವನನ್ನು ನಾನು ನಮಸ್ಕರಿಸುತ್ತೇನೆ, ಸ್ತುತಿಸುತ್ತೇನೆ. ಯಾಕೆಂದರೆ ಅವನೊಬ್ಬನೇ ದೇವರು, ಉಳಿದವರು ಯಾರೂ ದೇವರಲ್ಲ, ಉಳಿದವರು ದೇವತೆಗಳು. ದೇವರು ಅಂತ ನಾವು ಕರೆಯುವುದು ಏಕೋ ದೇವ ಸರ್ವಭೂತೇಶು ಗೂಢ. ಒಬ್ಬನನ್ನು ಮಾತ್ರವೇ ದೇವರು ಅಂತ ಕರೆಯಬಹುದು. ಆದರೆ ಒಬ್ಬನನ್ನು ದೇವರು ಅಂತ ಕರೆಯುವುದು ಹೇಗೆ? ದೇವನು ಅಂತ ಕರೆಯಬೇಕು. ಅದು ಕನ್ನಡ ಭಾಷೆಯ ಒಂದು ವೈಶಿಷ್ಟ್ಯ. ದೇವರು ಒಬ್ಬನೇ ಅಂತ, ದೇವರು ಬಹುವಚನ, ಒಬ್ಬನೇ ಅಂತ ಏಕವಚನ. ಅದು ಬಹಳ ಜನರಿಗೆ ತಾವು ಮಾತಾಡುವಾಗ ಒಂದು ಬಹುವಚನದ ಒಂದು ಏಕವಚನದಿಂದಲೂ ಗೊತ್ತಿರೋದಿಲ್ಲ. ಸಣ್ಣದಿರುವಾಗ ದೊಡ್ಡವರು ಮಾತಾಡಿದ್ದನ್ನು ಕೇಳಿ ಇವರು ಕಲಿತು ಬಿಡ್ತಾರೆ, ಮಾತಾಡ್ತಾರೆ. ತಾವು ಏನು ಮಾತಾಡ್ತೇವೆ ಅನ್ನೋ ಎಚ್ಚರ ಮಾತಾಡುವವರಿಗೆ ಇರೋದಿಲ್ಲ. ಬಹಳ ಜನ ಮಾತಾಡುವವರಿಗೆ ತಾವು ಮಾತಾಡುವುದರ ಬಗ್ಗೆ ಎಚ್ಚರ ಇರೋದಿಲ್ಲ. ಅದು ರೂಢಿ, ಮಾತಾಡ್ತಾ ಮಾತಾಡ್ತಾ ರೂಢಿ ಬಂದಿರುತ್ತೆ, ಹಾಗೆ ಮಾತಾಡ್ತಾ ಇರ್ತಾರೆ. ತಾವು ಮಾತಾಡುವುದರ ಎಚ್ಚರ ಬಹಳ ಜನರಿಗೆ ಇಲ್ಲ. ಯಾಕೆಂದರೆ ದೇವರು ದೊಡ್ಡವನು ಅಂತ ಹೇಳುವವರಿಗೂ ಕೂಡ ಒಂದು ಬಹುವಚನದಲ್ಲಿದೆ, ಒಂದು ಏಕವಚನದಲ್ಲಿ ಏನೋ ಎಚ್ಚರ ಇರೋದಿಲ್ಲ. ಅದು ಉರು ಹೊಡೆದದ್ದು, ಚಿಕ್ಕಂದಿನ ಕಿವಿ ಕೇಳಿ ಕೇಳಿ ಹೇಳಿದ್ದು ಆ ಶಬ್ದವನ್ನು ಮಾತಾಡೋದು. ಈ ಕಾನ್ವೆಂಟಿಗೆ ಹೋಗೋ ಮಕ್ಕಳು ಇಂಗ್ಲೀಷ್ ಮಾತಾಡ್ತಾವಲ್ಲ, ಹಾಗೆ ಅವು ಏನೂ ಗೊತ್ತಿರೋದಿಲ್ಲ ಇಂಗ್ಲೀಷು, ಆದರೆ ಮಾತಾಡ್ತವೆ ಪಟ 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 ಅಂತ. ಕಾರಣ ಅಲ್ಲಿ ಮಾತಾಡ್ತಾ ಇರ್ತವೆ, ಅದನ್ನು ಕೇಳಿರ್ತವೆ. ಆ ಥರ ಒಂದು ಯಾಂತ್ರಿಕವಾದ ಭಾಷೆ ನಮ್ಮಲ್ಲಿ ಎಲ್ಲರೂ. ನಾವು ಕನ್ನಡ ಮಾತಾಡೋ ಮಂದಿ ಕನ್ನಡ ಮಾತಾಡೋದು ಯಾಂತ್ರಿಕವಾಗಿ, ತೆಲುಗು ಮಾತಾಡೋ ಮಂದಿ ತೆಲುಗು ಮಾತಾಡೋದು ಯಾಂತ್ರಿಕವಾಗಿ. ಆ ಭಾಷೆಯ ಒಳಗೆ ಹೋಗಿ ಅದರ ತಿರುಳನ್ನು ನೋಡುವ ಸ್ವಭಾವ ಬಹಳ ಜನಕ್ಕಿಲ್ಲ. ಅದನ್ನ ಕನ್ನಡದಲ್ಲಿ ದೇವರು ದೊಡ್ಡವನು ಅಂತ ಹೇಳ್ತಾ ಮಾಮೂಲು ಅಭ್ಯಾಸ ಆಗ್ಬಿಟ್ಟಿದೆ. ನಮ್ಮ ಪ್ರಶ್ನೆಯೇ ಬರುವುದಿಲ್ಲ, ಅದೇನು ದೇವರು ದೊಡ್ಡವನು ಅಂತ ಹೇಳೋದು. ನಾವು ದೇವರು ದೊಡ್ಡವರು ಅಂತಲೂ ಹೇಳುವುದಿಲ್ಲ, ದೇವನು ದೊಡ್ಡವನು ಅಂತಲೂ ಹೇಳುವುದಿಲ್ಲ. ಗ್ರಾಮ್ಯಾಟಿಕಲಿ ಮಾತಾಡೋದಿಲ್ಲ ನಾವು. ಇನ್ ಬ್ರೇಕಿಂಗ್ ದ ಗ್ರಾಮರನ್ನು ಮುರಿಯುವುದರಲ್ಲಿ ಒಂದು ಸ್ವಾರಸ್ಯ ಇರ್ತದೆ. ಯಾವಾಗ ಸುಮ್ಮನೆ ಗ್ರಾಮರನ್ನು ಮುರಿಯುವುದಿಲ್ಲ ನಾವು. ಗ್ರಾಮರನ್ನು ಮುರಿಯುವ ಮೂಲಕ ಭಾಷೆಗೆ ಹೊಸ ಅರ್ಥವನ್ನು ತುಂಬಲಿಕ್ಕೆ ಬರುತ್ತೆ. ಅದರಿಂದ ದೇವರು ಒಬ್ಬನೇ ಅಂತ ಹೇಳ್ತೇವೆ ನಾವು. ಸಂಸ್ಕೃತದಲ್ಲಿ ದೇವಃ ಏಕಃ ಅಂತ, ದೇವರು ಅನ್ನೋದಕ್ಕೆ ಬಹುವಚನ ಹೇಳುವ ಕ್ರಮ ಇಲ್ಲ. ಯಾವ ದೇವರಿಗೂ ಬಹುವಚನ ಹೇಳುವ ಕ್ರಮ ಇಲ್ಲ. ಬಹುವಚನ ಅನ್ನೋದು ಒಬ್ಬ ವ್ಯಕ್ತಿಗೆ ಬಹುವಚನವನ್ನು ಸಾಮಾನ್ಯವಾಗಿ ಹೇಳುವುದಿಲ್ಲ. ಅದಕ್ಕೆ ಅಪವಾದವಾಗಿ ಗುರವು ಆತ್ಮನಿ ಬಹುವಚನಂ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಗುರುಗಳನ್ನು ಬಹುವಚನದಲ್ಲಿ ಹೇಳಬಹುದು, ಮತ್ತು ನಮ್ಮನ್ನೇ ನಾವು ಅಂತ ಹೇಳ್ಕೋಬಹುದು ಅಂತ. ನಾನು ಅಥವಾ ನಾವು ಅಂದ್ರೆ ನಾನು ಅಂತಲೇ ಅರ್ಥ, ಅದು ಬೇರೆ ಏನೋ ಅರ್ಥ ಇಲ್ಲ. ಅದು ಯಾಕೆಂದರೆ
ನಾನು ಅಂದರೆ ನಾನು ಒಬ್ಬನೇ ಅಲ್ಲ, ನಾನೊಬ್ಬನೇ ಏನು ಮಾಡ್ತೇನೆ, ನಾನು ನನ್ನೊಳಗಿರುವ ತತ್ವಾಭಿಮಾನ ದೇವತೆಗಳು ಮತ್ತು ನನಗೆ ನೆರವು ಇತ್ತಂಥ ಎಲ್ಲರ ಒಟ್ಟಿಗೆ ಸೇರಿದ್ರಿಂದ ಒಂದು ಕ್ರಿಯೆ ಆಯಿತು. ಆದ್ದರಿಂದ ನಾನು ಮಾಡಿದೆ ಅಂತ ಹೇಳಬೇಡ, ನಾವು ಮಾಡಿದೆ ಅಂತ ಹೇಳುವಂಥ. ಅಲ್ಲಿ ನಾವು ಮಾಡಿದೆವು ಅಂದರೆ ನಾನು ಮಾಡಿದೆ ಅಂತಲೇ ಅರ್ಥ. ಆದರೆ ಬೇರೆ ಭಾಷೆಯಲ್ಲಿ ಹೀಗೆ ಹೇಳಲಿಕ್ಕೆ ಆಗೋದಿಲ್ಲ. ವಯಂ ಅಂತಂದರೆ ನಾನು ಅಂತ ಅರ್ಥ ಸಂಸ್ಥೆಯಲ್ಲಿ, ಅಹಂ ಅಂದರೆ ಏನು ಅರ್ಥವೋ ಅದೇ ವಯಂ ಅಂತ. ಕನ್ನಡದಲ್ಲಿ ಇದನ್ನು ಕೆಲವರು ಬಳಸ್ತಾರೆ. ಯಾರು ಅಂದರೆ ನಾವು ಮಾತಾಡುವಾಗ ಸಾಮಾನ್ಯವಾಗಿ ನಾನು ಅಂತಲೇ ಅಂತೇವೆ, ನಾವು ಅಂತ ಅನ್ನೋದಿಲ್ಲ. ಸ್ವಾಮಿಗಳು ಮಾತಾಡುವಾಗ ನಾವು ಬಂದೆವು, ನಾವು ಹೋದೆವು, ನಾವು ಮಾಡಿದೆವು ಅಂತಾರೆ. ಅದು ಯಾಕೆಂದರೆ ಅಲ್ಲಿ ಆ ಸೂತ್ರದಲ್ಲಿ ಹೇಳಿದ ಎರಡನ್ನು ಒಂದೇ ಮಾಡಿಕೊಂಡ್ರು ಅವರು ಸ್ವಾಮಿಗಳು. ಗುರವು ಆತ್ಮನಿ ಬಹುವಚನ ಅಂತಿದೆ, ಗುರುಗಳನ್ನು ಆತ್ಮವನ್ನು ತನ್ನನ್ನು ಬಹುವಚನ ಕರಿಬಹುದು ಅಂತ. ಇದಕ್ಕೆ ಇವರು ಈ ಕನ್ನಡದವರು ಏನು ಮಾಡಿಕೊಂಡ್ರು, ಗುರುಗಳು ತಮ್ಮನ್ನು ಏಕವಚನ ಕರ್ಕೋಬಹುದು ಅಂತ. ಅಲ್ಲಿರುವುದು ಬೇರೆ ಬೇರೆ. ಅದು ಕನ್ನಡದಲ್ಲಿ ಹಾಗಾಯಿತು, ಗುರುಗಳು ತಮ್ಮನ್ನು ಬಹುವಚನದಲ್ಲಿ ಕರ್ಕೊಳ್ಳಬಹುದು ಅಂತ. ಅಂತೂ ಭಗವಂತನನ್ನು ಬಹುವಚನದಲ್ಲಿ ಕರೀಲಿಕ್ಕೆ ಪರ್ಮಿಷನ್ ಇಲ್ಲ ವ್ಯಾಕರಣದಲ್ಲಿ. ಗುರುಗಳನ್ನು ಬಹುವಚನದಲ್ಲಿ ಕರೀಬಹುದು, ತನ್ನನ್ನು ತಾನು ಬಹುವಚನದಿಂದ ಕರ್ಕೊಳ್ಬಹುದು. ಆದರೆ ದೇವರನ್ನು ದೇವಹ ಅಂತ ಹೇಳಬೇಕು, ದೇವಾಹ ಅಂತ ಹೇಳುವ ಹಾಗಿಲ್ಲ. ದೇವರುಗಳು ಅಂತ ಹೇಳಿದರೆ ಅದು ದೇವತೆಗಳಾಗಿಬಿಡ್ತಾರೆ, ಇಂದ್ರಾದಿ ದೇವತೆಗಳು. ಭಗವಂತ ಒಬ್ಬನೇ, ಅವನ ಏಕತ್ವಕ್ಕೆ ಸ್ಟ್ರೆಸ್ ಕೊಡಲೇಬೇಕು. ಬಹುವಚನದಿಂದ ಭಗವಂತನ ರೂಪಗಳನ್ನು ಹೇಳಬಹುದು, ಆದರೆ ದೇವರು ಅಂತ ಹೇಳುವಾಗ ಬಹುವಚನ ಹೇಳುವ ಹಾಗಿಲ್ಲ. ಅದರಿಂದ ಇಲ್ಲಿ ದೇವಂ ಅಂದರೆ ನಾನು ಹೇಳಿದೆ ಒಬ್ಬನೇ ದೇವರು, ಉಳಿದವರು ದೇವರಲ್ಲ ಅಂತ. ಮತ್ತು ಬಹುವಚನ ಯಾಕೆ ಬಂತು ಅಂತ ಅನ್ನೋದನ್ನು, ಇದು ಬಹಳ ಸುಂದರ. ದೇವರು ಮತ್ತು ದೊಡ್ಡವನು, ಒಬ್ಬನೇ ದೇವರು, ಈ ಪ್ರಯೋಗ ತುಂಬ ಆಧ್ಯಾತ್ಮಿಕ ಅರ್ಥವನ್ನು ಒಳಗೊಂಡಿರತಕ್ಕಂಥದ್ದು. ಮೊದಲು ಹೀಗೆ ಕನ್ನಡದಲ್ಲಿ ಯಾರೋ ಒಬ್ಬ ಬಳಸಿದ ಅಲ್ವಾ, ಅವನದ್ದನ್ನು ಕೇಳಿ ಕೇಳಿ ನಾವು ಹಾಗೆ ಮಾತಾಡಲಿಕ್ಕೆ ಶುರು ಮಾಡಿದೆವು. ಮೊಟ್ಟ ಮೊದಲು ದೇವರು ದೊಡ್ಡವನು ಅಂತ ಹೇಳಿದ್ನಲ್ಲ, ಆತ ಬಹಳ ದೊಡ್ಡವನಿರಬೇಕು. ಅವನು ಆ ಭಾಷೆಯ ಸ್ವಾರಸ್ಯವನ್ನು ಎಷ್ಟು ತುಂಬಿದ, ಆ ಭಾಷೆಯಲ್ಲಿ ಈ ರೀತಿ ವ್ಯಾಕರಣವನ್ನು ಮುರಿಯುವ ಮೂಲಕ ಆ ಸ್ವಾರಸ್ಯ ತುಂಬಿದ, ಹಾಗೆ ಮೊದಲು ಪ್ರಯೋಗ ಮಾಡಿದಂಥ ವ್ಯಕ್ತಿ ತುಂಬ ದೊಡ್ಡವನಿರಬೇಕು. ಅದನ್ನು ನಾವು ಕಾಪಿ ಹೊಡೆದೆವು, ನಮಗೇನು ದೊಡ್ಡಸ್ತಿಗೆ ಇಲ್ಲ. ಕಾಪಿ ಹೊಡೆಯುವುದು ದೊಡ್ಡಸ್ತಿಗೆ ಏನೂ ಅಲ್ಲ. ಅದು ದೇವರು ದೊಡ್ಡವನು ಅನ್ನುವಾಗ ಭಗವಂತನಲ್ಲಿ ಎರಡು ಆಸ್ಪೆಕ್ಟ್ ಇದೆ. ಒಂದು, ಭಕ್ತಿ ಅಂದರೆ ಏನು, ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿ ಅಂತ ದೇವರಲ್ಲಿ ಭಕ್ತಿ ಮಾಡಬೇಕು ಅಂತ ಹೇಳ್ತಾರೆ. ಭಕ್ತಿ ಅಂದರೆ ಏನು ಅಂದರೆ ದೇವರ ಹಿರಿಮೆಯನ್ನು ತಿಳಿದು ದೇವರನ್ನು ಪ್ರೀತಿಸುವುದು. ಹಿರಿಮೆಯ ಅರಿವು ಮತ್ತು ಪ್ರೀತಿ ಎರಡು ಮುಖಗಳಿವೆ. ಅದೇ ದೇವರು ದೊಡ್ಡವನು ಅನ್ನೋದು. ದೇವರು ಅನ್ನೋ ಬಹುವಚನದಿಂದ ಹಿರಿಮೆಯ ಜ್ಞಾನ, ದೊಡ್ಡವರು ಅಂತ ಅಂದಾಗ ಬಹುವಚನ ಬರುತ್ತೆ. ಬಹುವಚನ ದೇವರ ಹಿರಿಮೆಯ ಅರಿವನ್ನು ತೋರಿಸುತ್ತೆ, ಏಕವಚನ ಪ್ರೀತಿಯನ್ನು ತೋರಿಸುತ್ತೆ. ನಾವು ತುಂಬ ಪ್ರೀತಿ ಇದ್ದಾಗ ಬಹುವಚನದಿಂದ ಮಾತಾಡುವುದಿಲ್ಲ. ದೇವರನ್ನ ಬಹುವಚನದಿಂದ ಎಂದೂ ಬಹುವಚನ ಅನ್ನೋದು ಇಟ್ ಕ್ರಿಯೇಟ್ಸ್ ಒಂಥರ ಡಿಸ್ಟನ್ಸ್. ನೀವು ಅಂತಂದುಬಿಟ್ರೆ ಅದು ಆತ್ಮೀಯತೆ ಕಮ್ಮಿ ಆಯ್ತಲ್ಲಿ. ನೀನು ಅಂದಾಗ ಹೆಚ್ಚು ಆತ್ಮೀಯತೆ ಬಂತು. ಅದರಿಂದ ಪ್ರೀತಿಯ ಅತಿಶಯವನ್ನು ಏಕವಚನ ಸೂಚಿಸುತ್ತೆ, ಗೌರವದ ಅತಿಶಯವನ್ನು ಬಹುವಚನ ಸೂಚಿಸುತ್ತೆ. ಅದರಿಂದ ದೇವರ ಜೊತೆಗೆ ನಮಗೆ ಗೌರವ ಇದೆ ಮತ್ತು ಅಷ್ಟೇ ಪ್ರೀತಿ ಇದೆ, ಸಲಿಗೆಯೂ ಇದೆ. ದೇವರ ಹತ್ರ ಜಗಳಾಡುವಷ್ಟು ಸಲಿಗೆ ಇದೆ. ಅದು ಈ ಏಕವಚನ ಮತ್ತು ಬಹುವಚನಗಳನ್ನು ಬೆರೆಸುವುದರಿಂದ ಬರತಕ್ಕಂಥ ಅರ್ಥಧ್ವನಿ. ಅದು ಕನ್ನಡದಲ್ಲಿ ಮಾತ್ರ ಇರುವುದು. ಕನ್ನಡದ ಭಾಷೆಯ ಹಿಂದೆ ಅಧ್ಯಾತ್ಮದ ಛಾಪು ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಯಾಕೆಂದರೆ ಈ ಕನ್ನಡ ಭಾಷೆಯನ್ನು ಬೆಳೆಸಿದವರು, ಬಹಳಷ್ಟು ಬೆಳೆಸಿದವರು ದಾಸರುಗಳು, ನಮ್ಮ ಆಚಾರ್ಯರುಗಳು, ನರಹರಿ ತೀರ್ಥರು, ಶ್ರೀಪಾದರಾಜರು, ವ್ಯಾಸತೀರ್ಥರು, ವಾದರಾಜರು, ರಾಘವೇಂದ್ರ ಸ್ವಾಮಿಗಳು, ಆಮೇಲೆ ಕನಕದಾಸರು, ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಆಮೇಲೆ ಅನೇಕ ದಾಸರು. ಇವರೆಲ್ಲ ಕನ್ನಡ ಭಾಷೆಯನ್ನು ಬಳಸಿಕೊಂಡಾಗ ಈ ಭಕ್ತಿ ಪಂಥಕ್ಕೆ ಕನ್ನಡ ಭಾಷೆ ಬೆಳೆದಷ್ಟು ಇನ್ಯಾವ ಪಂಥದಲ್ಲಿಯೂ ಮೊದಲು ಇದ್ದಾಗಲೂ, ಈಗ ದಾಸಪಂಥ ಪ್ರಾರಂಭವಾಗುವ ಮುಂಚೆ ಇದ್ದ ಸಾಹಿತ್ಯದಲ್ಲಿಯೂ ಕೂಡ ನಮ್ಮಲ್ಲಿ ಕಾಣುವುದು ಎರಡೇ ಮುಖ. ಒಂದು ಶೈವ ಸಾಹಿತ್ಯ, ಒಂದು ವೈಷ್ಣವ, ಎರಡು ಭಕ್ತಿ ಪಂಥದ್ದೇ ಸಾಹಿತ್ಯಗಳು. ವೀರಶೈವ ಸಾಹಿತ್ಯದಲ್ಲಿ ಅನೇಕ ಗ್ರಂಥಗಳ ರಚನೆ ಆದವು. ಅದನ್ನು ಬೇರೆ ಅಂದರೆ ಭಕ್ತಿ ಪಂಥದಲ್ಲಿಯೇ ಮುಖ್ಯವಾಗಿ ಬಂದದ್ದು ಜೈನರದ್ದು ಬಿಟ್ಟುಬಿಡಿ. ಜೈನರ ಸಾಹಿತ್ಯ ಬಿಟ್ಟುಬಿಟ್ರೆ ಕರ್ನಾಟಕದಲ್ಲಿ ಭಕ್ತಿ ಪಂಥವೇ ಇರೋದು. ಒಂದು ಶಿವಭಕ್ತಿ, ಒಂದು ವಿಷ್ಣು ಭಕ್ತಿ. ಅದಕ್ಕಿಂತ ಮುಂಚೆ ದಾಸಾಹಿತ್ಯದ ಮುಂಚೆಯೂ ನಮ್ಮಲ್ಲಿದ್ದದ್ದು ಕುಮಾರವ್ಯಾಸ ಭಾರತ ಆಗಲಿ, ಜೈಮಿನಿ ಭಾರತ ಆಗಲಿ, ಅಥವಾ ಜಗನ್ನಾಥ ವಿಜಯ, ರುದ್ರಭಟ್ಟ ಬರೆದ ಜಗನ್ನಾಥ ವಿಜಯ. ಅವನು ಶೈವ ಆದರೂ ಕೂಡ ಅವನು ವಿಷ್ಣು ಭಕ್ತಿಯನ್ನೇ ಆ ಕಾವ್ಯದಲ್ಲಿ, ಕೃಷ್ಣ ಭಕ್ತಿಯನ್ನೇ ಪ್ರತಿಪಾದಿಸಿ. ಹೀಗೆ
ಭಕ್ತಿ ಕಾವ್ಯಗಳೇ ನಮ್ಮಲ್ಲಿ ಹೆಚ್ಚು ಬೆಳೆದದ್ರಿಂದ ಈ ಭಾಷೆಯಲ್ಲಿ ಭಕ್ತಿಯ ಡೆಫಿನೇಷನ್ ಛಾಪು ಬಂತು. ಅದರಿಂದ ಇನ್ಯಾವ ಭಾಷೆಯಲ್ಲಿ ಹೀಗೆ ಪ್ರಯೋಗ ಮಾಡುವುದಿಲ್ಲ. ದೇವರು ದೊಡ್ಡವನು ಬಹುವಚನ ಮತ್ತು ಏಕವಚನವನ್ನು ಬೆರೆಸಿ ಪ್ರಯೋಗ ಮಾಡುವುದಿಲ್ಲ. ಆದರೆ ಸಂಸ್ಕೃತದಲ್ಲಿ ಬಹುವಚನವನ್ನು ದೇವರಿಗೆ ಪ್ರಯೋಗಿಸುವ ಕ್ರಮ ಇಲ್ಲ. ಇದರಿಂದ ಒಂದು ಸಮಸ್ಯೆ ಆಗಿತ್ತು ನನಗೆ. ಒಮ್ಮೆ ಯಾವುದೋ ಒಂದು ಲೇಖನ ಪ್ರಕಟವಾಯಿತು. ನಾನು ಆವಾಗ ಉದಯವಾಣಿ ಪತ್ರಿಕೆಯ ಸಾಪ್ತಾಹಿಕ ಸಂಪಾದಕನಾಗಿದ್ದೆ. ಅದರಲ್ಲಿ ಯಾರೋ ಒಬ್ಬರು ಒಂದು ಲೇಖನ ಕಳಿಸಿದ್ರು. ಲೇಖನ ಚೆನ್ನಾಗಿತ್ತು, ನಾನು ಪ್ರಕಟ ಮಾಡಿದೆ. ಆ ಲೇಖನದಲ್ಲಿ ಅವರು ಏನು ಬರೆದಿದ್ದಾರೆ ಅಂದರೆ ಪ್ರೊಫೆಟ್ ಮಹಮ್ಮದನು ಅಂತ ಬರೆದಿದ್ದಾರೆ. ಹಾಗೆ ಪ್ರಿಂಟ್ ಆಯ್ತದು, ಪ್ರೊಫೆಟ್ ಮಹಮ್ಮದನು ಮತ್ತು ಅಲ್ಲಾನು, ಹೀಗೆ ಅಲ್ಲ ಎಲ್ಲ ಏಕವಚನದಲ್ಲಿ. ಅದು ವಿಷಯ ಬೇರೆ, ಇಸ್ಲಾಮಿನ ವಿಷಯ ಅಲ್ಲ. ಯಾವುದೋ ಒಂದು ರೆಫರೆನ್ಸಿಗೆ ಬರುವಾಗ ಮಹಮ್ಮದ್, ಪ್ರೊಫೆಟ್ ಮಹಮ್ಮದ್ ಮತ್ತು ಅಲ್ಲಾನು ಉಲ್ಲೇಖ ಬರುವಾಗ ಅದನ್ನು ಏಕವಚನದಲ್ಲಿ ಆ ಭಾಷೆಯನ್ನು ಬಳಸಿದ್ದಾರೆ. ನಾನು ಓದಿದೆ, ಹಾಗೆ ಅದನ್ನು ಮುದ್ರಣಕ್ಕೆ ಕೊಟ್ಟೆ. ಮುದ್ರಣಕ್ಕೆ ಕೊಟ್ಟ ಮೇಲೆ ಅದು ಪ್ರಿಂಟ್ ಆದ ಮಾರನೇ ದಿವಸ ಪ್ರತಿಭಟನೆಯ ಪತ್ರಗಳ ಸರಮಾಲೆ ಬರಲಿಕ್ಕೆ ಶುರುವಾಯಿತು. ಮಹಮ್ಮದನು ಅಂತ ಹೇಳುವುದಂದ್ರೆ ಏನು, ನೀವು ಮಹಮ್ಮದರು ಅಂತ ಹೇಳಬೇಕು. ನನಗೆ ಆಶ್ಚರ್ಯ ಆಯ್ತು. ನಮ್ಮಲ್ಲಿ ರಾಮರು ಕೃಷ್ಣರು ಅಂತ ಹೇಳಿಬಿಟ್ರೆ ಅಸಖ್ಯ. ಅದು ರಾಮನು ಕೃಷ್ಣರು ಅಂತಲೇ ಹೇಳಬೇಕು. ಇದು ಏನು ಕಥೆ, ಇದು ಏನು ಮಹಮ್ಮದರು ಅಂತ ಯಾಕೆ ಹೇಳಬೇಕು? ಮಹಮ್ಮದನು ಹೇಳಿದರೆ ಏನು ತಪ್ಪು? ಅದು ಅವರಿಗೆ ಅದು ಕಲ್ಪನಾತೀತ. ಅದು ಏಕವಚನದ ಪ್ರೀತಿ ಅನ್ನೋದು ಕಲ್ಪನಾತೀತ. ಅದು ಭಯಗ್ರಸ್ತವಾಗಿ ಬೆಳೆದ ಮತ, ಭಯದಲ್ಲೇ ಬೆಳೆದ ಮತ. ಹಾಗಾಗಿ ಅವರಿಗೆ ಈ ಪ್ರೀತಿಯೇ ಅರ್ಥವಾಗುವುದಿಲ್ಲ. ಅವರು ಮತವನ್ನು ಒಪ್ಪಬೇಕು, ಒಪ್ಪದೇ ಇದ್ರೆ ತಲೆ ಕಡಿತೇನೆ ಅಂತ. ಮತದ ಅನುಸರಣೆಯಲ್ಲೂ ಭಯವೇ, ಹೆದರಿಯೇ ನಾನು ನಂಬುವವರು ಹೊರತು ಅವರು ಪ್ರೀತಿಯಿಂದ ನಂಬುವವರಲ್ಲ. ಈ ಪ್ರೀತಿ ದೇವರ ಬಗ್ಗೆ ಕೊಟ್ಟದ್ದು ವೈಷ್ಣವ ಪಂಥ. ಅವನು ಒಬ್ಬನೇ, ಆದ್ದರಿಂದ ದೇವಂ. ದೇವಂ ಅನ್ನುವ ಶಬ್ದದ ಅರ್ಥ ನಾನು ಹಿಂದೆ ಅನೇಕ ಬಾರಿ ವಿವರಿಸಿದ್ದೆ. ದೇವಂ ಅಂತಂದರೆ ದಿವುಕ್ರೀಡಾಯಾಮ್, ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳು ಮತ್ತು ಜಗತ್ತಿನ ಎಲ್ಲ ಕ್ರಿಯೆಗಳು ಯಾರಿಗೆ ಬರಿಯ ಕ್ರೀಡೆಯೋ, ಅದು ಉಪನಿಷತ್ನಲ್ಲಿ ಬಂತು. ಭೋಗಾರ್ಥಂ ಸೃಷ್ಟಿರಿತ್ಯನ್ಯೇ ಕ್ರೀಡಾರ್ಥಮಿತಿ ಚಾಪರೇ ದೇವಸ್ಯೈಷಃ ಸ್ವಭಾವೋಯಂ ಆಪ್ತ ಕಾಮಸ್ಯ ಕಾಸ್ಪೃಹ ಅಂತ. ಭಗವಂತನಿಗೆ ಇದು ಒಂದು ಕ್ರೀಡೆ. ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಬ್ರಹ್ಮಸೂತ್ರದಲ್ಲಿ ವ್ಯಾಸರು ಈ ಮಾತನ್ನು ಹೇಳಿದರು. ಇದು ಬರೇ ಒಂದು ಲೀಲೆ, ಕೇವಲ ಲೀಲೆ, ಇನ್ನೇನೇನೂ ಅಲ್ಲ ಅಂತ. ಅದನ್ನೇ ದೇವ ಶಬ್ದ ಹೇಳುತ್ತೆ. ಯಾರಿಗೆ ಜಗತ್ತಿನ ಸಮಸ್ತ ವ್ಯಾಪಾರವೂ ಒಂದು ಲೀಲೆಯೋ ಅವನು ದೇವ. ಅಂದರೆ ಏನಾಯಿತು, ದೇವರು ಅಂದರೆ ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿದ ಶಕ್ತಿ ಅಂತ ಅರ್ಥ. ಅದು ಅನೇಕ ಮಂದಿ ಇರೋದು ಸಾಧ್ಯ ಇಲ್ಲ. ಅದರಿಂದ ದೇವರು ಒಬ್ಬನೇ. ಆಮೇಲೆ ಇನ್ನೊಂದು ಅರ್ಥ ದೇವ ಅಂದರೆ ದಿವು ಜಯೆ ಅಂತ, ವಿಜಯೀಶಾಯ ಅಂತ. ಅಂದರೆ ಯಾವುದು ಎಲ್ಲಕ್ಕಿಂತ ಹಿರಿದಾದ ವಸ್ತುವೋ ಅದು ದೇವರು. ಎರಡು ಎಲ್ಲಕ್ಕಿಂತ ಹಿರಿದಾದ ವಸ್ತು ಇರೋದು ಸಾಧ್ಯ ಇಲ್ಲ. ಎರಡಿದ್ರೆ ಅದು ಎಲ್ಲಕ್ಕಿಂತ ಹಿರಿದಲ್ಲ, ಒಂದು ಈಕ್ವಲ್ ಇದೆ. ಯಾವುದು ಎಲ್ಲಕ್ಕಿಂತ ದ ಗ್ರೇಟೆಸ್ಟ್ ಆಫ್ ಆಲ್, ದಿವು ವಿಜಯೀಶಾಯಾಮ್, ಅದು ದೇವರು. ಆಮೇಲೆ ದಿವು ವ್ಯವಹಾರೇ, ಯಾವುದು ಜಗತ್ತಿನ ಎಲ್ಲ ವ್ಯವಹಾರಗಳನ್ನೂ ನಡೆಸುವಂಥದೋ, ಯಾವುದನ್ನು ಬಿಟ್ಟು ಜಗತ್ತಿನಲ್ಲಿ ಒಂದು ಹುಲ್ಲು ಕಡ್ಡಿಯೂ ಚಲಿಸಲಾರದೋ, ಹೀಗೆ ಪ್ರತಿಯೊಂದರ ಒಳಗಿದ್ದು ಸರ್ವ ವ್ಯವಹಾರ ನಿರ್ವಾಹಕವಾದ ಶಕ್ತಿ ದೇವರು. ದಿವು ವ್ಯವಹಾರೇ, ಇದು ದೇವ ಶಬ್ದದ ಅರ್ಥ. ಇದು ನಾನು ಆಗ ಹೇಳಿದ ಹಾಗೆ ನಮ್ಮಲ್ಲಿ ದೇವರು ಅಂತ ಶಬ್ದ ಧಾರಾಳವಾಗಿ ಬಳಸ್ತಾರೆ. ದೇವರನ್ನು ನೋಡ್ಲಿಕ್ಕೆ ಹೋಗುದು, ದೇವಸ್ಥಾನಕ್ಕೆ ಹೋಗುದು, ಇವತ್ತು ದೇವರು ನೋಡಿ ಬಂದೆ, ಇವತ್ತು ದೇವರ ಅಲಂಕಾರ ಆಗಿತ್ತು, ದೇವರು ಹೀಗಿದ್ರು ಹಾಗಿದ್ರು. ಅದು ದೇವರು ಅಂದ್ರೆ ಏನು ಅಂತ ಶಬ್ದದ ಅರ್ಥವೂ ಗೊತ್ತಿರೋದಿಲ್ಲ. ಆದರೆ ಎಷ್ಟು ಧಾರಾಳವಾಗಿ ಬಳಸ್ತಾರೆ ಈ ಶಬ್ದವನ್ನು. ದೇವರು ಅಂದ್ರೆ ಏನು ಗೊತ್ತಿಲ್ಲ ನಿಮಗೆ? ದೇವರು ಅಂದ್ರೆ ದೇವರು ಅಷ್ಟು ಗೊತ್ತಿಲ್ವಾ ಅಂತ ಆ ಕಥೆ ಆಗಿದೆ. ದೇವ ಶಬ್ದದ ಅರ್ಥ ಎಚ್ಚರ ಇಲ್ಲದೆ ಪ್ರಯೋಗ. ಆಮೇಲೆ ದ್ಯುತಿ, ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಯಾವುದು ಸೂರ್ಯನಲ್ಲಿ ಇರತಕ್ಕಂಥ ಬೆಳಕೋ, ಯಾವುದು ಚಂದ್ರನಲ್ಲಿ ಇರತಕ್ಕ ಬೆಳಕೋ, ಯಾವುದು ಅಗ್ನಿಯಲ್ಲಿ ಇರತಕ್ಕ ಬೆಳಕೋ, ಆ ಬೆಳಕು ನನ್ನ ಬೆಳಕು ಅಂತ ತಿಳ್ಕೋ ಅಂತ ಕೃಷ್ಣ ಹೇಳಿದ. ಆದ್ದರಿಂದಲೇ ಕೃಷ್ಣ ದೇವ. ದೇವ ಅಂದರೆ ದಿವುದ್ಯುತವು, ಜಗತ್ತಿನ ಎಲ್ಲ ಬೆಳಕನ್ನು ಬೆಳಗಿಸುವ ಶಕ್ತಿ ಅಂತ ಅರ್ಥ. ಯದೇತದ್ ವಿದ್ಯುತೋಭಿವ್ಯದ್ಯುತದಾ ಇತಿ ನ್ಯಮೀಮಿಷದಾ ಇತಿ ತಲವಕಾರ ಉಪನಿಷತ್ನಲ್ಲಿ ಬಂದಿರತಕ್ಕಂಥದ್ದು. ವಿದ್ಯುತಃ ಅಭಿವ್ಯದ್ಯುತತ್, ಜಗತ್ತಿನಲ್ಲಿರತಕ್ಕ ಎಲ್ಲ ಪ್ರಕಾಶಗಳನ್ನು ಬೆಳಗಿಸುವ ಶಕ್ತಿ, ಅದನ್ನು ದೇವ ಅಂತ. ದೇವ ಅಂದರೆ ಎಲ್ಲ ಬೆಳಕಿನ ಮೂಲಜ್ಯೋತಿ.
ಆಮೇಲೆ ದೇವ ಅಂದರೆ ದಿವಸ್ತುತವು. ಎಲ್ಲರೂ ಎಲ್ಲ ಶಬ್ದಗಳಿಂದಲೂ, ಪ್ರಪಂಚದ ಎಲ್ಲ ಭಾಷೆಗಳಿಂದಲೂ, ಎಲ್ಲ ನಾದಗಳಿಂದಲೂ ಯಾರನ್ನು ಮಾತ್ರವೇ ಸ್ತುತಿಸುವುದು ಸಾಧ್ಯವೋ ಅಂದರೆ ಯಾರು ಎಲ್ಲ ಶಬ್ದಗಳಿಂದಲೂ ವಾಚ್ಯನೋ. ನಮಗೆ ಬೇಕಾದ್ರೆ ದೇವರ ಸ್ತೋತ್ರ ಅಂತ ಗೊತ್ತಿರದೇವು, ನಾನು ಯಾವನ್ನೋ ಬೈತಾ ಇರ್ತೇವೆ, ಅವನಿಗೆ ತಲೆ ನೆಟ್ಟಗಿಲ್ಲ ಅಂತ. ಅವನಿಗೆ ತಲೆ ನೆಟ್ಟಗಿಲ್ಲ ಅಂತ ನಾವು ಯಾರನ್ನೂ ಬೈದರೂ ಆ ಶಬ್ದ ಭಗವಂತನ ಸ್ತೋತ್ರ ಆಗಿರುತ್ತೆ, ಅದು ನಿರ್ವಚನ ಮಾಡಿದರೆ. ಪ್ರತಿಯೊಂದು ಶಬ್ದವು, ಪ್ರತಿಯೊಂದು ಭಾಷೆಯ ಪ್ರತಿಯೊಂದು ಶಬ್ದವು ಅಂತತಃ ಯಾರ ಹೆಸರೋ ಅವನು ದೇವ. ಅಂದರೆ ಯಾರು ಸರ್ವಶಬ್ದ ವಾಚ್ಯನೋ, ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂವೈ ವಿಷ್ಣುಂ ಪರಮಮುದಾಹರಂತಿ, ಅವನು ದೇವ. ಸ್ತುತಿ, ಸ್ವಪ್ನ, ಮೋದ, ಕಾಂತಿ, ಗತಿಷು. ದಿವು ಸ್ವಪ್ನೆ, ನಾವು ಎಚ್ಚರ ತಪ್ಪಿದಾಗಲೂ ಒಂದು ಒಳಗಿನ ಪ್ರಪಂಚದಲ್ಲಿ ಕನಸಿನ ದೃಶ್ಯವನ್ನು ಕಾಣುತ್ತೇವಲ್ಲ, ನಾವು ನಿದ್ರೆ ಮಾಡಿದಾಗಲೂ ಯಾರು ಎಚ್ಚರವಾಗಿದ್ದು ನಮಗೆ ಕನಸಿನ ಸಿನಿಮಾವನ್ನು ತೋರಿಸುತ್ತಾನೋ ಅವನು ದೇವ. ಏಷ ಸುಪ್ತೇಷು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಮಾಣ. ಆಮೇಲೆ ಮೋದ, ಅದನ್ನೇ ಅವರು ಹೇಳಿದ್ದು ಅಮಂದಾನಂದ ಸಂದೋಹ ಸಂತೋಷಿತ ಜಗತ್ರಯಂ ಅಂತ. ಇಡೀ ಪ್ರಪಂಚದಲ್ಲಿ ಇರತಕ್ಕಂಥ ಆನಂದ ಯಾರ ಆನಂದದ ಒಂದು ತುಣುಕೋ ಅಂತ ಹೇಳಿದಲ್ಲ, ಅದನ್ನೇ ಮೋದ. ದೇವ ಅಂದರೆ ದೇವಯತೀತಿ ದೇವ, ಜಗತ್ತಿಗೆ ಆನಂದವನ್ನು ಕೊಡ್ತಕ್ಕ ಶಕ್ತಿ ಮತ್ತು ತಾನು ಆನಂದ ರೂಪವಾದಷ್ಟು. ದಿವ್ಯತೀತಿ ದೇವ ಅಂದರೆ ತಾನು ಆನಂದ ರೂಪನಾದವ. ದಿವು ಅಂದರೆ ಆನಂದ, ದೇವ ಅಂದರೆ ಆನಂದ ರೂಪ. ದೇವಯತಿ ಜಗತ್ತಿಗೆ ಆನಂದವನ್ನು ಕೊಡುವವ, ತಾನು ಆನಂದ ರೂಪನಾದವ. ಆಮೇಲೆ ಮತ್ತೊಂದು ಅರ್ಥ ದಿವು ಕಾಂತವು. ದೇವ ಅಂದರೆ ದಿವು ಅಂದರೆ ಕಾಂತಿ, ಕಾಂತಿ ಅಂದರೆ ಇಚ್ಛೆ. ಅದು ನಮ್ಮ ಮರೆತು ಹೋಗಿದೆ ಅರ್ಥ. ಕಾಂತಿ ಅನ್ನುವುದಕ್ಕೆ ಅರ್ಥ, ಕಾಂತಿ ಅಂದರೆ ಪ್ರಕಾಶ ಅಂತ ಅನ್ನೋ ಅರ್ಥ ಆಮೇಲೆ ಬಂದದ್ದು. ಮೂಲಭೂತವಾದ ಅರ್ಥ ಕಾಂತಿ ಅಂದರೆ ಇಚ್ಛೆ ಅಂತ. ಅದರಿಂದ ದಿವ್ಯತಿ ಅಂದರೆ ಇಚ್ಛಾಮಯ. ಯಾರ ಇಚ್ಛೆ ಎಂದೂ ಹುಸಿಯಾದದ್ದಿಲ್ಲವೋ, ಯಾರು ಸತ್ಯ ಸಂಕಲ್ಪನೋ ಅವನು ದೇವ. ಆಮೇಲೆ ದಿವು ಅಂದರೆ ಜ್ಞಾನ, ದಿವು ಅಂದರೆ ಗಮನ. ಯಾರು ಎಲ್ಲವನ್ನೂ ತಿಳಿದವನೋ, ದಿವ್ಯತಿ ಅಂದರೆ ಎಲ್ಲವನ್ನೂ ತಿಳಿದವನೋ, ಸರ್ವಜ್ಞನೋ, ಆಮ್ನಿಷಿಯಂಟ್, ಅವನು ದೇವ. ದಿವು ಅಂದರೆ ಗಮನ, ಟು ನೋ ಮತ್ತು ಟು ಗೋ ಎರಡೂ ಅರ್ಥ. ದಿವ್ಯತಿ ಅಂದರೆ ಎಲ್ಲ ಕಡೆಗೆ ಹೋಗುವವನು, ಅಂದರೆ ಎಲ್ಲ ಕಡೆ ಇರುವವನು, ಸರ್ವಗತ. ಯಾರು ಆಮ್ನಿ ಪ್ರೆಸೆಂಟೋ ಅವನು ದೇವ. ಹೀಗೆ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಮುಂತಾದ ಅನಂತ ಲೀಲೆಗಳ ಅನಂತ ವ್ಯಾಪಾರಗಳು ಯಾರಿಗೆ ಲೀಲಾ ಮಾತ್ರವೋ, ಯಾರು ಎಲ್ಲಕ್ಕಿಂತಲೂ ಎತ್ತರದಲ್ಲಿರತಕ್ಕ ಪರತತ್ವವೋ, ಯಾರು ಎಲ್ಲ ಜಗತ್ತಿನ ವ್ಯವಹಾರಗಳನ್ನು ಅಂತರ್ಯಾಮಿಯಾಗಿ ನಿಂತು ನಡೆಸುತ್ತಾನೋ, ಯಾರು ಬೆಳಕಿನ ಪುಂಜವೋ, ಯಾರು ಎಲ್ಲ ಶಬ್ದಗಳಿಂದ ವಾಚ್ಯನೋ, ಯಾರು ನಮ್ಮ ಎಚ್ಚರದಂತೆಯೇ ನಮ್ಮ ಕನಸನ್ನು ನಾವು ಎಚ್ಚರ ತಪ್ಪಿದಾಗಲೂ ಎಚ್ಚರವಾಗಿದ್ದು ನಮ್ಮನ್ನು ನಿಯಂತ್ರಿಸುತ್ತಾನೋ, ಯಾರು ಆನಂದಮಯನೋ, ಯಾರು ನಮಗೆಲ್ಲ ಆನಂದವನ್ನು ಕೊಡುವವನೋ, ಯಾರು ಸತ್ಯ ಸಂಕಲ್ಪನೋ, ಯಾರು ಸರ್ವಜ್ಞನೋ, ಯಾರು ಸರ್ವಗತನೋ ಅವನು ದೇವ. ಇದಿಷ್ಟು ದೇವಶಬ್ದದ ಅರ್ಥ. ಅದನ್ನು ಹೇಳ್ತಾರೆ ನಾರಾಯಣಂ ಅಣೀಯಾಂಸಂ ಒಂದೇ ದೇವಂ. ಅವನು ಎಂಥ ದೇವ? ಸದಾತನಂ ಅಂತಂದ್ರು. ಅಲ್ಲಿ ಈ ಭಗವಂತನನ್ನ ಸರ್ವಜ್ಞ ಸರ್ವಗತ, ಎಲ್ಲ ದೇಶಗಳಲ್ಲಿ ಇರುವವ ಅನ್ನೋದು ದೇವಶಬ್ದದಲ್ಲಿ ಬಂತು. ಎಲ್ಲ ಕಾಲದಲ್ಲಿ ಇರುವವ ಅನ್ನತಕ್ಕಂಥ ಒಂದು ಮಾತನ್ನ ಆಚಾರ್ಯರು ಸೇರಿಸಿದ್ರು. ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಇರುವ ಎಲ್ಲ ಗುಣಗಳಿಂದ ಪೂರ್ಣನಾದವ ಅಂತ ಆಯ್ತು. ಈಗ ಸದಾತನಂ ಅಂದರೆ ಎಲ್ಲ ಕಾಲದಲ್ಲೂ ಇರುವವ. ಸನಾತನ ಅಂದ್ರೂ ಅದೇ ಅರ್ಥ, ಆದರೆ ಅದಕ್ಕೆ ಬೇರೊಂದು ಅರ್ಥ ಇದೆ. ಅದನ್ನು ನಿನ್ನೆ ನಾನು ಹೇಳಿದ್ದೆ. ಸನಾತನ ಅಂದರೆ ವೇದ ಪ್ರತಿಪಾದ್ಯ ಅನ್ನುವ ಅರ್ಥ ಇದೆ. ಸದಾತನ ಅಂದರೆ ಎಲ್ಲ ಕಾಲದಲ್ಲೂ ಇರುವವ. ಅದೇ ಭಗವಂತ ಅಣುವಿಗಿಂತ ಅಣುವಾಗಿ ನಮ್ಮೊಳಗಿದ್ದಾನೆ. ಮತ್ತೆ ಏನಾಗಿದ್ದಾನೆ? ಸೂರ್ಯಮಂಡಲ ಮಧ್ಯಸ್ಥಂ ವರಾಭಯ ಕರೋದ್ಯತಂ ಸೂರ್ಯಾಮಿತದ್ಯುತಿಂ ವಂದೇ ನಾರಾಯಣಮನಾಮಯಂ ಅಂದರು. ಅವನೇ ಸಯಶ್ಚಾಸಾವಾದಿತ್ಯೇ ಸಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸ ಏಕಃ. ಯಾರು ಮನುಷ್ಯನ ಜೀವದ ಶರೀರದ ಒಳಗೆ ಅಂತರ್ಯಾಮಿಯಾಗಿದ್ದಾನೋ, ಯಾರು ಸೂರ್ಯಮಂಡಲದಲ್ಲಿ ಇದ್ದಾನೋ ಅದು ಒಬ್ಬನೇ ಅಂತ ಹೇಳಿ. ಯಶ್ಚಾಯಂ ಪುರುಷೇ, ಈ ಜೀವದ ಒಳಗೆ ಇರತಕ್ಕಂಥ ಭಗವಂತ, ಬಿಂಬರೂಪನಾದ ಭಗವಂತ. ಸಯಶ್ಚಾಯಂ ಪುರುಷೇ ಯಶ್ಚಾಸೌ ಆದಿತ್ಯೇ, ಸೂರ್ಯನಲ್ಲಿ ಇರತಕ್ಕಂಥ ಭಗವಂತ. ಇಬ್ಬರು ಒಂದೇ. ಆ ಭಗವಂತ ಅವನು ಬ್ರಹ್ಮಾಂಡದಲ್ಲಿ ಬೆಳಕಿನ ರೂಪದಿಂದ ತುಂಬಿದವ, ಇದು ಪಿಂಡಾಂಡದಲ್ಲಿ ತುಂಬಿದವ. ಹೀಗೆ ಪಿಂಡಾಂಡದೊಳಗಿರುವ ಮತ್ತು ಬ್ರಹ್ಮಾಂಡದಲ್ಲಿರುವ ಭಗವತ್ ಶಕ್ತಿ ಒಂದೇ. ಅದನ್ನೇ ಆಚಾರ್ಯರು ಹೇಳಿದರು. ಮೊದಲು ಅಣೀಯಾಂಸಂ,
ಪಿಂಡಾಂಡದೊಳಗೆ, ಶರೀರದೊಳಗಿರತಕ್ಕ ಜೀವಸ್ವರೂಪದ ಒಳಗೆ ಅಣುವಿಗಿಂತ ಅಣುವಾಗಿ ಇರತಕ್ಕಂಥ ಭಗವಂತನೇ ಸೂರ್ಯಮಂಡಲ ಮಧ್ಯಸ್ಥಂ. ಸೂರ್ಯಮಂಡಲ ಮಧ್ಯಸ್ಥಂ ಅನ್ನುವುದು ಮತ್ತೆ ಗಾಯತ್ರಿ ಧ್ಯಾನಕ್ಕೆ ಬಂದರು. ಪ್ರೋದ್ಯದಾದಿತ್ಯವರ್ಣಶ್ಚ ಸೂರ್ಯಮಂಡಲ ಮಧ್ಯಗಃ ಚಕ್ರಶಂಖ ಧರೋ ಅಂಕಸ್ಥದೋರ್ದ್ವಯೋ ಧ್ಯೇಯ ಏವಚ. ಗಾಯತ್ರಿ ಧ್ಯಾನ ಸೂರ್ಯಮಂಡಲದ ಮಧ್ಯದಲ್ಲಿ ಇರತಕ್ಕ ಸೂರ್ಯನಂತೆಯೇ ಪ್ರಕಾಶಮಾನನಾದ ಭಗವಂತನನ್ನು ಧ್ಯಾನ ಮಾಡಬೇಕು. ಹೇಗೆ ಧ್ಯಾನ ಮಾಡಬೇಕು ಅಂದರೆ ಚಕ್ರಶಂಖ ಧರಃ, ಎರಡೇ ಆಯುಧ ಅವನಿಗೆ, ಮತ್ತೆರಡು ಕೈ ಅಂಕಸ್ಥದೋರ್ದ್ವಯ, ಎರಡು ಕೈಯನ್ನು ತೊಡೆಯ ಮೇಲೆ ಇಟ್ಟುಕೊಂಡು ಎರಡು ಕೈಯಲ್ಲಿ ಚಕ್ರಶಂಖಗಳನ್ನು ಧರಿಸಿರತಕ್ಕ ರೂಪವನ್ನು ಧ್ಯಾನಿಸಬೇಕು. ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯು. ಅದನ್ನ ಮುಂದೆ ಪುನಃ ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಿ ಆ ರೂಪದ ಸೂಚನೆ ಇದೆ. ಸೂರ್ಯಮಂಡಲ ಮಧ್ಯಸ್ಥಂ, ಸೂರ್ಯಮಂಡಲದಲ್ಲಿ ತುಂಬಿರತಕ್ಕಂಥ ಭಗವಂತನ ರೂಪ. ಅದು ಒಂದು ಗಾಯತ್ರಿ ಪ್ರತಿಪಾದ್ಯವಾದ ನಾರಾಯಣನ ರೂಪ. ಮತ್ತೊಂದು ಸೂರ್ಯಮಂಡಲದ ಮಧ್ಯದಲ್ಲಿ ಇರತಕ್ಕಂಥದ್ದು ಗಾಯತ್ರಿ ಪ್ರತಿಪಾದ್ಯವಾಗಿರತಕ್ಕಂಥ ಸ್ತ್ರೀ ರೂಪ, ಹಯಗ್ರೀವ ರೂಪ. ಗಾಯತ್ರಿ ಪ್ರತಿಪಾದ್ಯವಾದಂಥ ಹಯಗ್ರೀವ ರೂಪ ಅದು ಸ್ತ್ರೀ ರೂಪ ಹೊಂದಿದೆ. ಅಂದ್ರೆ ಗಾಯತ್ರಿ ದೇವಿ ಅಂತ ಕೆಲವರು ಉಪಾಸನೆ ಮಾಡ್ತಾರೆ. ಅದಕ್ಕೆ ಗಾಯತ್ರಿಗೆ ಪ್ರತಿಪಾದ್ಯವಾದಂತಹ ಸ್ತ್ರೀ ರೂಪ ಹಯಶೀರ್ಷವಾನ್ ಅಂತ. ಆಮೇಲೆ ಸೂರ್ಯಮಂಡಲದಲ್ಲಿ ಇರತಕ್ಕಂಥ ರೂಪ ಅಂದ್ರೆ ಗಾಯತ್ರಿ ಪ್ರತಿಪಾದ್ಯವಾದ ರೂಪ ಒಂದೇ ಅಲ್ಲ. ಸೂರ್ಯಮಂಡಲದಲ್ಲಿ ಇರತಕ್ಕಂಥ ರೂಪ ಕಪಿಲ ರೂಪವು, ವಾಸುದೇವ ಕಪಿಲ, ಅದನ್ನು ನಾನು ಏನು ಹೇಳಿದೆ, ಅದು ಗಾಯತ್ರಿ ಪ್ರತಿಪಾದ್ಯವಾಗಿರತಕ್ಕಂಥದ್ದೇ. ಈ ಎರಡು ಕಪಿಲ ರೂಪ, ದತ್ತಾತ್ರೇಯ, ಕಪಿಲ ಮತ್ತು ಗಾಯತ್ರಿ ಪ್ರತಿಪಾದ್ಯನಾಗಿರತಕ್ಕಂಥ ಸೂರ್ಯನಾರಾಯಣ, ಸೂರ್ಯಾಂತರ್ಗತ ರೂಪ, ಇದು ಎಲ್ಲಕ್ಕೂ ಅನ್ವಯವಾಗುವಂತೆ ಮುಂದೆ ಒಂದು ವಿಶೇಷಣ ಕೊಡ್ತಾರೆ. ಸೂರ್ಯಮಂಡಲ ಮಧ್ಯಸ್ಥಂ ವರಾಭಯ ಕರೋದ್ಯತಂ. ಈ ವರಾಭಯ ಕರೋದ್ಯತಂ ಅನ್ನೋದನ್ನ ವರದ ಮುದ್ರೆ ಅಭಯ ಮುದ್ರೆ ಅಂತ ಅರ್ಥ ಆಗ್ತದೆ. ಹೀಗೆ ಅರ್ಥ ಹಿಂದೆ ಬರಲಿಲ್ಲ, ವರದ ಮುದ್ರೆಯೂ ಬರಲಿಲ್ಲ, ಅಭಯ ಮುದ್ರೆಯೂ ಬರಲಿಲ್ಲ. ಆದರೆ ಮುಂದೆ ಬರ್ತದೆ. ಶಂಖಚಕ್ರಧರಂ ಒಂದೇ ವರಾಭಯ ಕರೋದ್ಯತಂ ಅಂತ ಇನ್ನೊಮ್ಮೆ ಬರ್ತದೆ. ಇದೇ ವಿಶೇಷಣ ವರಾಭಯ ಕರೋದ್ಯತಂ ಅನ್ನೋದನ್ನು ಎರಡು ಸರ್ತಿ ಹೇಳ್ತಾರೆ ಆಚಾರ್ಯರು. ಸೂರ್ಯಮಂಡಲದಲ್ಲಿ ಇರತಕ್ಕ ಭಗವಂತನನ್ನು ಹೇಳುವಾಗ ಈ ವರಾಭಯಕರ ಅಂತಂದ್ರೆ ಇದಕ್ಕೆ ಬೇರೆ ಬೇರೆ ಅರ್ಥ ಇದೆ. ಇಲ್ಲಿ ವರದ ಮುದ್ರೆ ಅಭಯ ಮುದ್ರೆ ಅಂತ ಅರ್ಥ ಅಲ್ಲ. ಮತ್ತೆ ಸೂರ್ಯಮಂಡಲದಲ್ಲಿರ್ತಕ್ಕಂಥ ಸೂರ್ಯನಾರಾಯಣನಿಗೆ ಚಕ್ರಶಂಖಗಳು. ಆದ್ದರಿಂದ ವರ ಅಂದ್ರೆ ಆಯುಧಗಳಲ್ಲಿ ಶ್ರೇಷ್ಠವಾದದ್ದು ಅಂದ್ರೆ ಚಕ್ರ. ಶಂಖ ಅನ್ನೋದು ದೈತ್ಯರಿಗೆ ಭಯಪ್ರದವಾಗಿರತಕ್ಕಂಥದ್ದು, ಸಜ್ಜನರಿಗೆ ಅಭಯಪ್ರದವಾದದ್ದು. ಅದರಿಂದ ಅದು ಅಭಯಕರ ಅಂದರು. ಅಭಯಕರವಾದದ್ದು ಶಂಖ. ವರ ಅಂದ್ರೆ ಆಯುಧಗಳಲ್ಲಿ ಶ್ರೇಷ್ಠವಾದ ಚಕ್ರ. ಅದರಿಂದ ಸೂರ್ಯಮಂಡಲದ ಮಧ್ಯದಲ್ಲಿ ವರ ಮತ್ತು ಅಭಯಕರಗಳನ್ನು ಹಿಡ್ಕೊಂಡಿರತಕ್ಕವನು ಅಂತಂದ್ರೆ ಚಕ್ರಶಂಖಧಾರಿಯಾಗಿರತಕ್ಕಂಥ ಸೂರ್ಯನಾರಾಯಣ. ಇದು ಒಂದು ಅರ್ಥ. ಇನ್ನೊಂದು ಕಪಿಲ ರೂಪ ಸೂರ್ಯಮಂಡಲದ ಮಧ್ಯೆ ಯದೇತದ್ ವಿದ್ಯುತೋ ವ್ಯದ್ಯುತದಾ ಇತಿನ್ಯಮೀಮಿಷದ ಇತ್ಯಧಿದೈವತಂ ಅಂತ ಸೂರ್ಯಮಂಡಲದಲ್ಲಿ ಇರತಕ್ಕಂಥ ರೂಪ ಕಪಿಲ ವಾಸುದೇವ ರೂಪ. ಆ ಕಪಿಲ ವಾಸುದೇವ ರೂಪಕ್ಕೆ ಆಯುಧ ಏನು ಅಂತ ಹೇಳಿದೇವೆ ನಾವು ಅಂದರೆ ಜ್ಞಾನ ಮುದ್ರೆ ಅಭಯ ಮುದ್ರೆ, ತರ್ಕಾಭಯೇತಂ. ಆಗ ಇಲ್ಲಿ ವರಾಭಯ ಕರೋದ್ಯತಂ ತಂದ್ರು. ಹಾಗಾದರೆ ವರಗಳಲ್ಲಿ ಶ್ರೇಷ್ಠವಾದ ವರ ಯಾವುದು? ವರ ಅಂದ್ರೆ ನಾವು ಪಡೆಯ ಬಯಸುವಂತಹದ್ದು, ವರಣೀಯ, ನಾವು ಅಪೇಕ್ಷಿಸುವಂತಹದ್ದು. ದೇವರ ಹತ್ರ ವರ ಕೇಳುವುದು ಅಂತ ಹೇಳಿ. ವರ ಕೇಳುವುದು ಅಂದ್ರೆ ಏನು? ವರ ಕೇಳುವುದು ಅಂದ್ರೆ ವಧು ಕೇಳುವುದು ಅಂದ್ರೆ ಅಲ್ಲ. ಹಾಗಾದ್ರೆ ಹುಡುಗಿಯರು ವರ ಕೇಳಬೇಕು, ಹುಡುಗರು ವಧು ಕೇಳಬೇಕು, ಎಲ್ಲರೂ ಹೋಗಿ ವರ ಕೇಳುವುದು ಹಾಗೆ ದೇವರ ಹತ್ರ. ವರ ಕೇಳುವುದು ಅಂದ್ರೆ ವರ ಅಂದ್ರೆ ನಾವು ವರಣೀಯವಾದದ್ದು, ನಮಗೆ ಬೇಕಾದ್ದನ್ನು ಕೇಳುವುದು ಅಂತ. ವರ ಅಂದ್ರೆ ನಾವು ಬಯಸಿದ ಬಯಕೆ. ಹಾಗೆ ಭಗವಂತನ ಕೈಯಲ್ಲಿ ಇರತಕ್ಕ ಮುದ್ರೆಗಳಲ್ಲಿ ವರ ಅಂತಂದ್ರೆ ಶ್ರೇಷ್ಠವಾದ, ನಾವು ಬಯಸುವಂತಹ ವರಗಳಲ್ಲಿ ಶ್ರೇಷ್ಠವಾದ ಯಾವುದು? ಜ್ಞಾನ ಅಲ್ವಾ? ಅದರಿಂದ ವರ ಮುದ್ರೆ ಅಂದ್ರೆ ಜ್ಞಾನ ಮುದ್ರೆ ಆಯ್ತಲ್ಲಿ. ಆಮೇಲೆ ಮತ್ತೊಂದು ಅಭಯ. ಹಾಗಾದ್ರೆ ವರ ಮತ್ತು ಅಭಯಕರ ಅಂತಂದ್ರೆ ಜ್ಞಾನ ಮತ್ತು ಅಭಯ ಮುದ್ರೆ, ಜ್ಞಾನ ಮುದ್ರೆ ಅಭಯ ಮುದ್ರೆ. ಅದು ಬಲಗೈಯಲ್ಲಿ ಜ್ಞಾನ ಮುದ್ರೆ, ಎಡಗೈಯಲ್ಲಿ ಅಭಯ ಮುದ್ರೆ. ಈಗ ವರಾಭಯ ಕರೋದ್ಯತ ರೂಪ ಅಂತಂದ್ರೆ ಕಪಿಲ ರೂಪ ಮತ್ತು ದತ್ತಾತ್ರೇಯ ರೂಪ, ಅದು ಸೂರ್ಯಮಂಡಲ ಮಧ್ಯಸ್ಥ. ಹೀಗೆ ಸೂರ್ಯಮಂಡಲದಲ್ಲಿ ಇರತಕ್ಕಂಥ ಎರಡು ಮೂರು ರೂಪಗಳನ್ನ ಒಂದೇ ವಿಶೇಷಣದಿಂದ ಹೇಳುವುದಕ್ಕೋಸ್ಕರ ಆಚಾರ್ಯರು ವರಾಭಯ ಕರೋದ್ಯತಂ ಅಂದರು. ಸೂರ್ಯಮಂಡಲ ಮಧ್ಯಸ್ಥಂ ವರಾಭಯ ಕರೋದ್ಯತಂ ಸೂರ್ಯ ಅಮಿತ ದ್ಯುತಿಂ ಒಂದೇ. ಸೂರ್ಯಮಂಡಲದ ಮಧ್ಯದಲ್ಲಿದ್ದಾನೆ, ಅದು ನಮಗೆ ಯಾಕೆ ಕಾಣೋದಿಲ್ಲ? ಅವನು
ಸೂರ್ಯನೇ ಕಾಣೋದಿಲ್ಲ, ಅವನೊಳಗಿರುವವನು ಕಾಣೋದು ಹೇಗೆ? ಸೂರ್ಯನನ್ನು ನೋಡಿದ್ರೆ ಕಣ್ಣು ಕುಕ್ಕುತ್ತೆ, ನೋಡ್ಲಿಕ್ಕೆ ಆಗೋದಿಲ್ಲ. ತುಂಬಾ ಬೆಳಕಿದ್ರೆ ನಮ್ಗೆ ಕಾಣೋದಿಲ್ಲ. ನಮ್ಮ ಕಣ್ಣಿಗೆ ಕಾಣಬೇಕಾದ್ರೆ ಒಂದು ಲಿಮಿಟೆಡ್ ಬೆಳಕು ಬೇಕು. ಅದಕ್ಕಿಂತ ಕಮ್ಮಿ ಬೆಳಕಿದ್ರು ಕಾಣೋದಿಲ್ಲ, ಅದಕ್ಕಿಂತ ಹೆಚ್ಚು ಬೆಳಕಿದ್ರು ಕಾಣೋದಿಲ್ಲ. ಇವನ ಬೆಳಕು ಎಂತಂದ್ರೆ ಸೂರ್ಯಾಮಿತ ದ್ಯುತಿ ಎಂಬಂದೆ ಎಂದರು. ಅಸಂಖ್ಯವಾದ ಸೂರ್ಯರ ಬೆಳಕು, ಅಥವಾ ಸೂರ್ಯನ ಬೆಳಕಿಗೂ ಸಾಟಿಯಲ್ಲದ ಮಹಾ ಬೆಳಕು. ಸೂರ್ಯನ ಬೆಳಕೇ ನಮಗೆ ನೋಡ್ಲಿಕ್ಕೆ ಆಗುದಿಲ್ಲ, ಆ ಸೂರ್ಯನ ಬೆಳಕಿಗೂ ಮಿಗಿಲಾದ ಆ ಬೆಳಕನ್ನು ನೋಡುವುದು ಹೇಗೆ? ಅದು ಇನ್ನೊಂದೇನು ಅಂದ್ರೆ, ಕೆಲವೊಮ್ಮೆ ನಮಗೆ ಕತ್ತಲಿದ್ದದ್ದರಿಂದ ಕಾಣುವುದಿಲ್ಲ, ಕೆಲವೊಮ್ಮೆ ಬೆಳಕಿದ್ದದ್ರಿಂದಲೇ ಕಾಣುವುದಿಲ್ಲ. ಕೆಲವು ಬೆಳಕೇ ಅಡ್ಡ ಆಗೋದು ಅಂತ ಉಂಟು. ಅದನ್ನು ಉಪನಿಷತ್ನಲ್ಲಿ ಹೇಳಿದರು. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನಪಾವೃಣು ಸತ್ಯಧರ್ಮಾಯ ದೃಷ್ಟಯೇ ಅಂತಂದ್ರು. ಸತ್ಯದ ಮುಖ ಅಂದ್ರೆ ಭಗವಂತನ ಮುಖ ಅಂದ್ರೆ ರೂಪ. ಭಗವಂತನ ರೂಪ ನಮಗೆ ಕಾಣದಂತೆ ಮುಚ್ಚಿಕೊಂಡಿದೆ. ಯಾವುದರಿಂದ? ಹಿರಣ್ಮಯೇನ ಪಾತ್ರೇಣ, ಚಿನ್ನದ ಪಾತ್ರೆಯಿಂದ, ಚಿನ್ನದ ಮುಚ್ಚಳದಿಂದ ಭಗವಂತನ ರೂಪವನ್ನು ಮುಚ್ಚಿಡಲಾಗಿದೆ ಅಂತ. ಚಿನ್ನದ ತಳಿಗೆ ಅಂದರೆ ಯಾವುದು? ಸೂರ್ಯಮಂಡಲವೇ. ಅದೇ ಚಿನ್ನದ ತಳಿಗೆ. ಆಕಾಶದಲ್ಲಿರುವ ಚಿನ್ನದ ತಳಿಗೆ ಅಂದರೆ ಸೂರ್ಯಮಂಡಲ. ಪಾತ್ರಂ ಹಿರಣ್ಮಯಂ ಸೂರ್ಯಮಂಡಲಂ ಸಮುದಾಹೃತಂ ಅಂತ. ಹಾಗಾದರೆ ನಮಗೆ ಭಗವಂತ ಕಾಣದೇ ಇರುವುದಕ್ಕೆ ಕಾರಣ ಏನು ಅಂದ್ರೆ ಸೂರ್ಯನೇ. ಬೆಳಕೆ ಮಹಾಬೆಳಕಿಗೆ ಅಡ್ಡವಾಗಿ ಬಿಟ್ಟಿದೆ. ದೊಡ್ಡ ಬೆಳಕು ಕಾಣದಂತೆ ಚಿಕ್ಕ ಬೆಳಕು ಮಾಡಿದೆ. ಕೆಲವೊಮ್ಮೆ ತುಂಬಾ ದೊಡ್ಡ ಪ್ರಕಾಶ, ಈಗ ಬಹಳ ಪ್ರಕಾಶ ಅನ್ನೋದು ನಮ್ಮ ಕಾಣದಂತೆ ಮಾಡುತ್ತೆ ಅನ್ನೋದಕ್ಕೆ ನಮಗೆ ಲೋಕದಲ್ಲೂ ಗೊತ್ತಿದೆ. ಇವಾಗ ಈ ಟ್ಯೂಬ್ ಲೈಟ್ ಇದೆ, ಇಲ್ಲಿ ನಮ್ಮ ಕಣ್ಣು ಈ ಬೆಳಕಿಗೆ ಅಡ್ಜಸ್ಟ್ ಆಗಿದೆ. ಇಲ್ಲಿ ನಮ್ಮ ಕಣ್ಣಿಗೆ ಎಷ್ಟು ಬೆಳಕು ಬೇಕು ಅದಕ್ಕಿಂತ ಹೆಚ್ಚು ಬೆಳಕಿದೆ. ಕಣ್ಣಿಗೆ ಅಗತ್ಯವಾಗುವ ಬೆಳಕಿಗಿಂತ ಹೆಚ್ಚು ಬೆಳಕಿದೆ ಇಲ್ಲಿ. ಆಗ ಕಣ್ಣು ಇದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಅಕಸ್ಮಾತ್ ಕರೆಂಟ್ ಹೋಯಿತು, ಅಥವಾ ನಾವು ಎಲ್ಲಾ ದೀಪವನ್ನು ಆರಿಸಿದರೆ ನಮಗೆ ಏನು ಕಾಣೋದು ಅಂದ್ರೆ ಕತ್ತಲೋ ಕತ್ತಲು ಅಂತ. ಆದರೆ ಕತ್ತಲು ಇಲ್ಲ. ಒಂದು 5 ನಿಮಿಷ ಹೋದ್ಮೇಲೆ ಆ ಹೊರಗಿನ ಬೆಳಕಿನಿಂದ ಇದರ ಒಳಗೆಲ್ಲ ಇದ್ದವನ್ನು ಕಾಣಲಿಕ್ಕೆ ಶುರುವಾಗುತ್ತೆ. ಎಲ್ಲರನ್ನು ಈ ಎಲ್ಲ ದೀಪ ಹೋದ ಮೇಲೂ ಒಂದು 2 ನಿಮಿಷ ಏನೂ ಕಾಣೋದಿಲ್ಲ. ಅದರ ನಂತರ ಎಲ್ಲ ಒಬ್ಬೊಬ್ಬರು ಕಾಣಲಿಕ್ಕೆ ಶುರುವಾಗ್ತಾರೆ. ಸ್ವಲ್ಪ ಇಷ್ಟು ಸ್ಪಷ್ಟ ಅಲ್ಲದೆ ಇದ್ರು. ಹಾಗಾದರೆ ಆ ಕಾಣುವುದಕ್ಕೆ ಅಡ್ಡಿಯಾದದ್ದು ಯಾವುದು? ಈ ಬೆಳಕೆ. ಹಾಗೆಯೇ ಭಗವಂತನನ್ನು ಕಾಣುವುದಕ್ಕೆ ಸೂರ್ಯ ಎಂಬ ಬೆಳಕೇ ಅಡ್ಡಿಯಾಗಿದೆ. ಸೂರ್ಯನ ಆಚೆಗೆ ಹೋಗಿ ನೋಡಬೇಕು. ನಿನಗೆ ಸೂರ್ಯನನ್ನೇ ನೋಡ್ಲಿಕ್ಕೆ ಆಗುವುದಿಲ್ಲ, ಸೂರ್ಯನ ಆಚೆಗೆ ಇರುವುದನ್ನು ಹೇಗೆ ನೋಡ್ತೀನಿ ನೀನು ಅಂತ. ಸೂರ್ಯಾಮಿತ ದ್ಯುತಿಂ, ಸೂರ್ಯನ ಪ್ರಕಾಶಕ್ಕಿಂತಲೂ ಹೆಚ್ಚು ಬೆಳಕು ಅದು. ಅದಕ್ಕೆ ಸೂರ್ಯನ ಪ್ರಕಾಶಕ್ಕಿಂತ ಹೆಚ್ಚು ಬೆಳಕಿರುವಂತಹದ್ದನ್ನು ನೋಡುವುದಕ್ಕೋಸ್ಕರ ಸೂರ್ಯನ ಆಚೆಗೆ ನೋಡುವುದಲ್ಲ. ಅದು ನೋಡುವುದೆಲ್ಲಿ? ಸೂರ್ಯನ ಪ್ರಕಾಶಕ್ಕಿಂತ ಹೆಚ್ಚು ಪ್ರಕಾಶ ಇರುವ ರೂಪವನ್ನು ನೋಡ್ಲಿಕ್ಕಾಗತ್ತೆ. ಅದು ಸೂರ್ಯಮಂಡಲದ ಆಚೆಗೆ ನೋಡುವುದಲ್ಲ. ಮತ್ತೆ ಎಲ್ಲಿ ನೋಡುವುದು ಅದನ್ನ? ನಾವು ಸೂರ್ಯಮಂಡಲದಲ್ಲಿ ಇರತಕ್ಕ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳುವ ಪ್ರಯತ್ನ ಅಲ್ಲ. ಸೂರ್ಯಮಂಡಲದಲ್ಲಿ ಇದ್ದಾನೆ ಅಷ್ಟೇ. ನಾವು ನೋಡುವುದು ಎಲ್ಲಿ? ನಾವು ನೋಡುವುದು ನಮ್ಮ ಹೃದಯದಲ್ಲಿಯೇ ಭಗವಂತನನ್ನ. ನಮ್ಮ ಹೃದಯದಲ್ಲಿ ಭಗವಂತನನ್ನು ಕಂಡಾಗ ಹೇಗೆ ಕಾಣುತ್ತೆ ಅಂದ್ರೆ, ಖಂಡಿತವಾಗಿಯೂ ಸೂರ್ಯನ ಪ್ರಕಾಶ ಆದ ನಮ್ಗೆ ಗೊತ್ತಿದೆ ಹೊರಗಿನಿಂದ ಆ ಬೆಳಕು ಎಷ್ಟು ಅಂತ. ಅದಕ್ಕಿಂತ ಹೆಚ್ಚು ಬೆಳಕು ಒಳಗಿದೆ. ಆ ಬೆಳಕನ್ನು ಕಂಡಾಗ ಅದು ಸೂರ್ಯನಿಗಿಂತ ಹೆಚ್ಚು ದೊಡ್ಡ ಬೆಳಕಾಗಿ ಕಾಣುತ್ತೆ. ಆದರೂ ಅದು ದೇಹದೊಳಗಿದೆ, ಅದು ಶಾಂತವಾಗಿದೆ, ಅದು ತಂಪಾಗಿದೆ, ಸುಡುವುದಿಲ್ಲ. ಆ ಅನುಭವವೇ ಬೇರೆ. ಆದರೆ ಸೂರ್ಯನ ಪ್ರಕಾಶಕ್ಕಿಂತಲೂ ಮಿಗಿಲಾದ ಒಂದು ಪ್ರಕಾಶವನ್ನ ಧ್ಯಾನದಲ್ಲಿ ಸಾಧಕರು ಒಳಗಿನಿಂದ ಕಾಣುವುದು ಸಾಧ್ಯ. ಅದನ್ನೇ ಸೂರ್ಯಾಮಿತ ದ್ಯುತಿ ಎಂದರು. ಇದು ಬರೇ ಶಬ್ದ ಅಲ್ಲ, ಇದು ಅಂತರಂಗದ ಅನುಭವ. ಸೂರ್ಯನ ಕಾಂತಿಗಿಂತಲೂ ಮಿಗಿಲಾದ, ಪ್ರಕಾಶಕ್ಕಿಂತಲೂ ಮಿಗಿಲಾದ ಬೆಳಕನ್ನ ಅಂತರಂಗದಲ್ಲಿ, ಹೃದಯದಲ್ಲಿ, ಧ್ಯಾನದಲ್ಲಿ ಕಾಣಲಿಕ್ಕಾಗತ್ತೆ. ಸೂರ್ಯಾಮಿತ ದ್ಯುತಿ ಎಂಬಂದೇ ನಾರಾಯಣಂ ಅನಾಮಯಂ. ಸೂರ್ಯ ಅಂತ ಅಂದ ತಕ್ಷಣ ನಾರಾಯಣಂ ಅಂದರು. ಯಾಕೆಂದ್ರೆ ನಾವು ಅಗ್ನಿಯಲ್ಲಿರತಕ್ಕಂಥ ಭಗವಂತನನ್ನು ಉಪಾಸನೆ ಮಾಡುವಾಗ ಅಗ್ನಿ ನಾರಾಯಣ ಅಂತೇವೆ. ಸೂರ್ಯನಲ್ಲಿರತಕ್ಕಂಥ ಗಾಯತ್ರಿ ಪ್ರತಿಪಾದ್ಯನಾದ ಭಗವಂತನನ್ನ ಸೂರ್ಯ ನಾರಾಯಣ ಅಂತೇವೆ. ಸೂರ್ಯನಲ್ಲಿ ಇರತಕ್ಕ ನಾರಾಯಣ. ಇವಾಗ ಇನ್ನೊಂದು ಹೊಸ ಅರ್ಥ ಬಂತು. ಸೂರ್ಯನಲ್ಲಿ ಇರತಕ್ಕವನಿಗೆ ನಾರಾಯಣ ಅಂತ ಹೆಸರು. ಯಾಕೆಂದ್ರೆ ಸೂರ್ಯ ಏನು ಮಾಡ್ತಾನೆ? ಸೂರ್ಯ ನೆಲದಲ್ಲಿ ತನ್ನ ಶಾಖದ ಮೂಲಕ ನೆಲದಲ್ಲಿರತಕ್ಕಂಥ ನೀರನ್ನು ಹೀರಿ, ಆದಿತ್ಯಾಜ್ಯಾಯತೆ ವೃಷ್ಟಿ ವೃಷ್ಟೇರನ್ನಂ ತತಃ ಪ್ರಜಾಹ. ಸೂರ್ಯ ನೆಲದಲ್ಲಿ ಇರತಕ್ಕಂಥ ಶಾಖವನ್ನು ಹೀರಿ ಅದನ್ನು ಮಳೆಯಾಗಿ ಬರಿಸ್ತಾನೆ. ಹಾಗಾದ್ರೆ ನಾರ ಅಂದ್ರೆ ನೀರು,
ನೆಲದಲ್ಲಿ ನೀರು, ಅದಕ್ಕೆ ಅವನು ಆಶ್ರಯನಾಗಿ ಮೇಲಕ್ಕೆ ತರಿಸಿ ಅದನ್ನು ಮೋಡವನ್ನು ಸೃಷ್ಟಿ ಮಾಡುವವನಾದ್ದರಿಂದ, ಮೋಡಗಳನ್ನು ಸೃಷ್ಟಿ ಮಾಡಿ ಮೋಡಗಳ ಮೂಲಕ ನೀರು ಭರಿಸುವವನಾದ್ದರಿಂದ ಅವನು ನೀರಾಯಣ, ಆದ್ದರಿಂದ ನಾರಾಯಣ. ಸೂರ್ಯಮಂಡಲದಲ್ಲಿರತಕ್ಕಂಥ ಭಗವಂತನ ರೂಪಕ್ಕೆ ಒಂದು ವಿಶೇಷ ಅರ್ಥ ಬಂತು ಈಗ ನಾರಾಯಣ ಅನ್ನೋ ಶಬ್ದಕ್ಕೆ. ನಾರಾಯಣಂ ಅನಾಮಯಂ ಅಂದ್ರು. ಸೂರ್ಯನಲ್ಲಿ ಇರತಕ್ಕ ರೂಪ, ಆದರೆ ಅಥವಾ ನಮ್ಮ ಒಳಗೆ ಅಣೀಯಾಂಸಂ, ಅಣುವಿಗಿಂತ ಅಣುವಾಗಿರತಕ್ಕಂಥ ನಮ್ಮ ಒಳಗಿರತಕ್ಕ ಭಗವಂತನ ರೂಪಕ್ಕೂ ನಮ್ಮ ದೋಷದ ಸ್ಪರ್ಶ ಇಲ್ಲ. ಸೂರ್ಯಮಂಡಲದಲ್ಲಿ ಇರತಕ್ಕ ಭಗವಂತನ ರೂಪಕ್ಕೂ ಆ ಸೂರ್ಯಮಂಡಲಕ್ಕೆ ಸಂಬಂಧಪಟ್ಟ ಯಾವ ದೋಷಗಳ ಸ್ಪರ್ಶವು ಸೂರ್ಯನಲ್ಲಿ ಅಥವಾ ಸೂರ್ಯಮಂಡಲದಲ್ಲಿ ಇರತಕ್ಕ ಯಾವ ದೋಷಗಳ ಸ್ಪರ್ಶವೂ ಇಲ್ಲ. ಅದು ಅನಾಮಯಂ. ಆಮಯ ಅಂದರೆ ದೋಷ, ಡಿಫೆಕ್ಟ್ಸು ಅಂತ ನಾನು ನಿನ್ನೆ ಹೇಳಿದ್ದೆ. ಆ ಅನಾಮಯವಾಗಿರತಕ್ಕಂಥ ದೋಷರಹಿತವಾಗಿರತಕ್ಕಂಥ ರೂಪ. ವಿಶ್ವಂ ವಿಶ್ವಾಕರಂ ವಂದೇ ವಿಶ್ವಸ್ಯ ಪ್ರಪಿತಾಮಹಂ ನಾನಾರೂಪಮಜಂ ನಿತ್ಯಂ ವಿಶ್ವಾತ್ಮಾನಂ ಪ್ರಜಾಪತಿಂ. ಇದು ಇದರ ಮುಂದಿನ ಶ್ಲೋಕ. ಆ ಭಗವಂತನನ್ನ ಇನ್ನು ಬೇರೆ ಬೇರೆ ರೀತಿಯಿಂದ ಉಪಾಸನೆ. ವಿಶ್ವಂ ಅಂತ ಹೇಳಿದರು. ಅವನಿಗೆ ವಿಶ್ವ ಅಂತ ಹೆಸರು. ವಿಶ್ವ ಅಂತಂದ್ರೆ ನಮ್ಮ ಎಚ್ಚರವನ್ನು ನಿಯಂತ್ರಿಸುವ ಭಗವಂತನ ರೂಪ ಅಂತ ಅನ್ನೋದನ್ನು ನಾವು ಉಪನಿಷತ್ನಲ್ಲಿ ನೋಡ್ತಾ ಇದ್ದೇವೆ. ಕೃಷ್ಣ ಅರ್ಜುನನ ಮುಂದೆ ತನ್ನ ವಿಶ್ವರೂಪವನ್ನು ತೋರಿಸಿದ್ದನ್ನು ನಾವು ಗೀತೆಯಲ್ಲಿ ಕೇಳಿದ್ದೇವೆ, ನೋಡಿದ್ದೇವೆ. ನೋಡಿದ್ದು ಕೃಷ್ಣನನ್ನಲ್ಲ, ಗೀತೆಯನ್ನು. ಗೀತೆಯಲ್ಲಿ ಕೃಷ್ಣನ ವಿಶ್ವರೂಪದ ವರ್ಣನೆಯನ್ನು ನೋಡಿದ್ದೇವೆ. ಆದ್ದರಿಂದ ಅವನಿಗೆ ವಿಶ್ವಂ ಅಂತ ಒಂದು ಹೆಸರು. ಆಮೇಲೆ ಇನ್ನೊಂದು ಅರ್ಥವನ್ನು ನಾನು ವಿಶ್ವಸ್ಥಿತಿ ಪ್ರಳಯ ಸರ್ಗ ಅಲ್ಲಿ ಹೇಳಿದ್ದೆ. ವಿಶ್ವ ಅಂತಂದ್ರೆ ವಿಶತೀತಿ ವಿಶ್ವ ಅಂತ, ಎಲ್ಲದರ ಒಳಗೂ ಪ್ರವೇಶ ಮಾಡಿದವನು ಅಂತ ಅರ್ಥ. ಎಲ್ಲದರ ಅಂತರ್ಯಾಮಿ, ಎಲ್ಲ ಜೀವಜಾತದ ಒಳಗೂ ಅಥವಾ ಚರಾಚರಾತ್ಮಕ ಪ್ರಪಂಚ, ಜಡ ಚೇತನಾತ್ಮಕವಾದ ಪ್ರಪಂಚದ ಒಳಗೆ ಅಂತರ್ಯಾಮಿಯಾಗಿ ಪ್ರವೇಶಿಸಿದವನು ಅಂತ ಅರ್ಥ. ವಿಶತಿ, ಟು ಎಂಟರ್ ಇನ್ ಟು ವಿಶ್ವ, ಪ್ರಪಂಚದ ಒಳಗೆ ಅಂತರ್ಯಾಮಿಯಾಗಿ ಇರುವವನು ಅಂತ ಒಂದು ಅರ್ಥ. ಆಮೇಲೆ ಜಾಗೃತ ದಶೆಯನ್ನು ನಿಯಂತ್ರಿಸುವ ವಿಶ್ವ ಅಂದ್ರೆ ಸ್ಥೂಲ ಪ್ರಪಂಚ, ಆ ಸ್ಥೂಲ ಪ್ರಪಂಚದ ಅನುಭವವನ್ನು ಕೊಡುವವನಾದ್ದರಿಂದ ವಿಶ್ವ ಅನ್ನೋದು ಒಂದು. ಎಲ್ಲದರ ಒಳಗೆ ಪ್ರವೇಶಿಸಿದವನು ಅಂತ ಇನ್ನೊಂದು. ವಿಶ್ವ ಅಂತಂದ್ರೆ ಜೀವ, ಪ್ರಪಂಚದ ಒಳಗೆ ತುಂಬಿದವನು ಅಂತ ವಿಶ್ವ ಅಂತಂದ್ರೆ ಒಂದು ಅರ್ಥ ಮಾಡಿದೆವು ನಾವು. ವಿಶ್ವ ಅಂದ್ರೆ ಜೀವ, ಯಾಕೆಂದ್ರೆ ಅವನು ವಿಶತಿ, ಶರೀರದೊಳಗೆ ಪ್ರವೇಶಿಸ್ತಾನೆ. ಆದ್ರಿಂದ ವಿಶ್ವ ಅಂದ್ರೆ ಜೀವ. ಆ ಜೀವದ ಒಳಗೂ ಪ್ರವೇಶ ಮಾಡಿದವನಾದ್ರಿಂದ ಸಮಸ್ತ ಜೀವಾಂತರ್ಯಾಮಿ. ಆದ್ರಿಂದ ಸಕಲ ವಸ್ತುಗಳ ಅಂತರ್ಯಾಮಿ, ಅಂತರ್ಗತನ ಅಂತ ಒಂದು ಅರ್ಥ. ಸಮಸ್ತ ಜೀವಾಂತರ್ಯಾಮಿ, ಆದ್ದರಿಂದ ವಿಶ್ವ. ಆಮೇಲೆ ವಿಶ್ವ ಅಂತಂದ್ರೆ ಜೀವರುಗಳಲ್ಲೇ ಶ್ರೇಷ್ಠರಾದ ವಾಯುದೇವರು ಮತ್ತು ಬ್ರಹ್ಮದೇವರು, ಅವರ ಒಳಗೆ ಅಂತರ್ಯಾಮಿ. ವಿಶ್ವ ಅಂದ್ರೆ ವಾಯುವಿನ ಅಂತರ್ಗತವಾದ ರೂಪ. ಅದು ಆಚಾರ್ಯರು ತಾನು ತನ್ನ ಕುರಿತು ಹೇಳುತ್ತಕೊಳ್ಳತಕ್ಕಂಥದ್ದು, ನನ್ನ ಅಂತರ್ಯಾಮಿ ಅವನು. ಹಾಗೆಯೇ ಚತುರ್ಮುಖ ವಿಶ್ವ ಹಿರಣ್ಯಗರ್ಭ ಅಂತ ಉಪನಿಷತ್ತು ಹಿರಣ್ಯಗರ್ಭನ ಒಳಗೆ ಅಂತರ್ಯಾಮಿಯಾಗಿರುವ ರೂಪ. ಇಷ್ಟೆಲ್ಲ ಇದ್ದೂ ಕೂಡ ಅದು ವಿಶ್ವಂ, ಎಲ್ಲ ಕಡೆ ತುಂಬಿದೆ ಇದ್ರೂ ಅದು ವಿಶ್ವಂ. ವಿ ಅಂದ್ರೆ ವಿಶಿಷ್ಟವಾಗಿ, ಅಂದ್ರೆ ಎಲ್ಲಕ್ಕಿಂತ ವಿಲಕ್ಷಣವಾಗಿ, ಪರಿಪೂರ್ಣವಾಗಿ. ಏನು ಅದು ಶ್ವಂ? ಶ್ವಂ ಅಂದ್ರೆ ಏನು? ಶಂ ವಂ. ಶಂ ಅಂದ್ರೆ ಜ್ಞಾನ, ಶಂ ಅಂದ್ರೆ ಸುಖ, ವಂ ಅಂದ್ರೆ ಜ್ಞಾನ. ಅದು ಪರಿಪೂರ್ಣ ಜ್ಞಾನಾನಂದ ಸ್ವರೂಪ. ಹಾಗಾದ್ರೆ ಸಚ್ಚಿದಾನಂದ ರೂಪಂ ಅನ್ನುವುದೇ ವಿಶ್ವಂ ಅನ್ನೋದರ ವಿವರಣೆ ಆಗ್ತದೆ. ಅದು ಶಂ ವಂ. ಶ್ವಂ, ಶ ಅಂದ್ರೆ ಸಂಸ್ಕೃತದಲ್ಲಿ ಬ್ಲಿಸ್, ವಂ ಅಂದ್ರೆ ವಿಸ್ಟಮ್. ಅದು ಪೂರ್ಣ ಜ್ಞಾನಾನಂದ ಸ್ವರೂಪ. ಈ ಜ್ಞಾನಾನಂದ ಸ್ವರೂಪವಾಗಿ ಎಲ್ಲ ಕಡೆ ವ್ಯಾಪಿಸಿಕೊಂಡು ಎಲ್ಲದರೊಳಗೂ ಅಂತರ್ಯಾಮಿಯಾಗಿರತಕ್ಕಂಥ ಭಗವಂತ ಒಮ್ಮೊಮ್ಮೆ ಏನು ಮಾಡ್ತಾನೆ ಅಂದ್ರೆ, ನಮ್ಮ ಹಾಗೆ ಅವನು ಒಂದು ರಥ ಏರಿ ಬರ್ತಾನೆ, ಅವನಿಗೂ ಒಂದು ವಾಹನ, ಅದರಲ್ಲಿ ಪ್ರಯಾಣ ಎಲ್ಲ ಮಾಡ್ತಾನೆ ಅವನು. ಯಾವುದದು ಅಂದ್ರೆ ವಿ. ವಿ ಅಂದ್ರೆ ಸಂಸ್ಕೃತದಲ್ಲಿ ಪಕ್ಷಿ. ವಿಫ್ ಪಕ್ಷಿ ಪರಮಾತ್ಮನೋಹೋ. ಪಕ್ಷಿ ಅಂದ್ರೆ ಗರುಡ, ಗರುಡ ಪಕ್ಷಿ. ಅದರಲ್ಲಿ ಶ್ವಯತೆ ಅಂದ್ರೆ ಸಂಚರಿಸುವವನು, ಗರುಡಾರೂಢನಾಗಿ ಸಂಚರಿಸುತ್ತಾನೆ. ಅವನನ್ನು ಗರುಡ ವಾಹನ ಅಂತ ಶಾಸ್ತ್ರಗಾರರು ಕರೀತಾರೆ. ವಿ ಅಂದ್ರೆ ವಿಶಿಷ್ಟವಾದ ವಿದ್ಯೆ, ವೇದವಿದ್ಯೆ. ಅದು ಗರುಡನಿಂದ ಅಭಿಮನ್ಯಮಾನವಾದಂತಹ ವೇದವಿದ್ಯೆ. ಆ ವೇದವಿದ್ಯೆಯಲ್ಲಿ ವಾಚ್ಯನಾಗಿ ಸಂಚರಿಸುತ್ತಾನೆ, ಆದ್ದರಿಂದ ವಿಶ್ವ. ಆಮೇಲೆ ವಿಶೇಷೇನ ಶ್ವಯತೆ. ಶ್ವಿ ಅಂದ್ರೆ ಸಂಸ್ಕೃತದಲ್ಲಿ ಶ್ವ. ಟು ಶ್ವಿ ಅಂದ್ರೆ ಟು ಗ್ರೋ ಅಥವಾ ಟು ಗೋ. ಟು ಗೋ
ಆರ್ ಟು ಗ್ರೋ, ಗತಿ ವೃದ್ಧಿಯೋ, ಟು ಓ ಶ್ವಿ ಗತಿ ವೃದ್ಧಿಯೋ ಅಂತ. ಆದ್ರಿಂದ ವಿಶೇಷೇಣ ಶ್ವಯತೆ ಅಂದ್ರೆ ಎಲ್ಲ ಕಡೆಗೂ ವ್ಯಾಪಿಸಿದ್ದಾನೆ. ಹಿಂದೆ ವಿಶತಿ ಅಂತ ಮಾಡಿದ್ದೇವೆ, ಎಲ್ಲದರ ಒಳಗೂ ವ್ಯಾಪಿಸಿದ್ದಾನೆ ಅಂತ. ಎಲ್ಲ ಕಡೆಯೂ ವ್ಯಾಪಿಸಿದ್ದಾನೆ. ಹಿ ಈಸ್ ಆಮ್ನಿ ಪ್ರೆಸೆಂಟ್. ಅಷ್ಟೇ ಅಲ್ಲ, ವಿಶೇಷೇಣ ವರ್ಧತೆ, ಎಲ್ಲರಿಗಿಂತಲೂ ಹೆಚ್ಚು ವೃದ್ಧಿ ಅಂದ್ರೆ ಪೂರ್ಣತೆ ಉಳ್ಳವ, ಪರಿಪೂರ್ಣವಾದ ತತ್ವ. ಆದ್ರಿಂದ ಅವನು ವಿಶ್ವಂ. ಹೀಗೆ ವಿಶ್ವ ಶಬ್ದ ಅನೇಕ ಅರ್ಥಗಳಲ್ಲಿ ತೆರೆದುಕೊಳ್ಳುವುದರಿಂದ ಭಗವಂತನನ್ನು ವಿಶ್ವಂ ಅಂತಾರೆ ಆಚಾರ್ಯರು. ಅವರು ಒಂದು ಶಬ್ದ ಬಳಸಿದರೆ ಅದರಲ್ಲಿ ಅನೇಕ ಗುಣಗಳನ್ನು ತುಂಬುತ್ತಾರೆ ಭಗವಂತನ ಗುಣಗಳ ಅನುಸಂಧಾನಕ್ಕೋಸ್ಕರ. ಇನ್ನೊಂದು ಸ್ವಲ್ಪ ವಿಚಿತ್ರವಾದ ಶಬ್ದ ಇದೆ, ವಿಶ್ವಾಕರಂ. ಅವನು ವಿಶ್ವ ಮತ್ತು ಈ ವಿಶ್ವಕ್ಕೆ ಅವನು ಆಕಾರ ಅಂದ. ಆಕಾರ ಅಂತಂದ್ರೆ ಇವಾಗ ಹೇಗೆ ಆಕಾರ ಅಂದ್ರೆ ಖನಿ ಅಂತ, ಜ್ಞಾನದ ಆಕಾರ ಅಂದ್ರೆ ಜ್ಞಾನದ ನಿಧಿ, ಖನಿ ಅಂದ್ರೆ ಅದರಲ್ಲಿ ಬೇಕಾದಷ್ಟು ಚಿನ್ನ ಬೆಳ್ಳಿಗಳ ಆಕಾರ, ಆಶ್ರಯ. ಇಡೀ ವಿಶ್ವಕ್ಕೆ ಇವನು ಆಕಾರ, ವಿಶ್ವದ ಖನಿ, ವಿಶ್ವದ ಆಶ್ರಯ ಅಂತ ಅರ್ಥ. ಇಡೀ ವಿಶ್ವಕ್ಕೆ ಆಶ್ರಯ ಮತ್ತು ತಾನು ವಿಶ್ವ ಶಬ್ದ ವಚನೂ ಹೌದು. ಆದ್ದರಿಂದಲೇ ವಿಶ್ವ ಆಕಾರ ಅಂದರೆ, ಆಕಾರ ಅಂದರೆ ಆಕಾರ. ಇಡೀ ವಿಶ್ವ ಯಾವ ಆಕಾರದಲ್ಲಿದೆಯೋ ಅದರಲ್ಲಿ ಆ ಆಕಾರದಿಂದ ತುಂಬಿದವ. ಅದರಿಂದ ಅವನು ವಿಶ್ವಾಕಾರ, ವಿಶ್ವಾಕಾರಂ ಗಗನ ಸದೃಶಂ ಅಂತ ವಿಷ್ಣು ಸ್ತೋತ್ರದಲ್ಲಿ ಹೇಳ್ತಾರಲ್ಲ, ವಿಶ್ವದ ಆಕಾರ ಉಳ್ಳವನು. ಯಾಕೆ? ಪ್ರತಿಯೊಂದು ವಸ್ತುವಿನ ಒಳಗೆ ಆ ಆಕಾರದಿಂದ ಅವನು ಇರುವುದರಿಂದ ಆ ವಸ್ತುವಿಗೆ ಆ ಆಕಾರ ಬಂತು. ನನಗೆ ಈ ಆಕಾರ, ನಿಮಗೆ ಆ ಆಕಾರ ಯಾಕೆ ಬಂತು? ನನ್ನೊಳಗೆ ಈ ಆಕಾರದಿಂದ ಅವನು ಕೂತದ್ದರಿಂದ, ನಿಮ್ಮೊಳಗೆ ಈ ಆಯಾ ಆಕಾರದಿಂದ ಅವನು ಕೂತದ್ದರಿಂದ. ಪ್ರತಿಯೊಂದು ವಸ್ತುವಿಗೆ ಆಕಾರ ಬರುವುದು ತತ್ತದಾಕಾರನಾಗಿ ಅದರೊಳಗೆ ಅವನು ಇರುವುದರಿಂದ. ಆದ್ದರಿಂದ ಭಗವಂತ ವಿಶ್ವದ ಆಕಾರದ ಒಳಗೆಲ್ಲ, ವಿಶ್ವದೊಳಗೆಲ್ಲ ವಿಶ್ವದ ಆಕಾರ, ವಿಶ್ವಕ್ಕೆ ಆಕಾರ ಕೊಡುತ್ತಾ ಆ ಆಕಾರ ಉಳ್ಳವನಾಗಿ ವಿಶ್ವಾಕಾರನಾಗಿ ವಿಶ್ವದಲ್ಲಿ ತುಂಬಿದ್ದಾನೆ. ಆದ್ದರಿಂದ ಅವನು ವಿಶ್ವಾಕರ. ಆಮೇಲೆ ವಿಶ್ವ ಆಕರ ಅಂದ್ರೆ ಆಕರ, ಆಕ್ರಿಯತೆ, ಕರೆಯಲ್ಪಡುವ, ಕರ ಅಥವಾ ಸಂಸ್ಕೃತದಲ್ಲಿ ಕರೆಯಲ್ಪಡುವುದು. ವಿಶ್ವ ಅಂದ್ರೆ ಸಮಸ್ತ ಶಬ್ದಗಳು, ಅವುಗಳಿಂದ ಕರೆಯಲ್ಪಡುವ ವಾಚ್ಯನಾದವ ಅವನು. ಆದ್ದರಿಂದ ವಿಶ್ವಾಕರ. ವಿಶ್ವ ಅನ್ನುವ ಶಬ್ದದಿಂದಲೂ ಕರೆಯಲ್ಪಡುವವನು ಅವನು. ಆದ್ದರಿಂದ ಅವನು ವಿಶ್ವಾಕರ. ವಿಶ್ವ ಅಂದ್ರೆ ಬ್ರಹ್ಮವಾಯುಗಳು ಮತ್ತು ಸಮಸ್ತ ಜೀವರು, ಅವರನ್ನು ಆಕರೋತಿ, ಜೀವಜಾತದಲ್ಲೇ ಶ್ರೇಷ್ಠರನ್ನಾಗಿ ಸೃಷ್ಟಿ ಮಾಡಿದವನು. ಆದ್ದರಿಂದ ವಿಶ್ವ ಆಕರ. ಕರ, ಕರ ಅಂದ್ರೆ ಮಾಡಿದವನು, ಕರೋತಿ. ಹೇಗೆ ಮಾಡಿದ? ಆಕರ, ಚೆನ್ನಾಗಿ ಸೃಷ್ಟಿ ಮಾಡಿದ. ಜೀವರುಗಳಲ್ಲೇ ಅತ್ಯಂತ ಎತ್ತರದಲ್ಲಿ ಶ್ರೇಷ್ಠರನ್ನಾಗಿ, ಜ್ಞಾನಾನಂದ ಪೂರ್ಣರನ್ನಾಗಿ ವಿಶ್ವರನ್ನು ಅಂದ್ರೆ ಬ್ರಹ್ಮವಾಯುಗಳನ್ನು ಸೃಷ್ಟಿ ಮಾಡಿದವ. ಆದ್ದರಿಂದ ಅವನು ವಿಶ್ವಾಕರ. ಅಂಥ ವಿಶ್ವಂ ವಿಶ್ವಾಕರಂ ವಂದೇ ವಿಶ್ವಸ್ಯ ಪ್ರಪಿತಾಮಹಂ. ಅವನು ಈ ವಿಶ್ವಕ್ಕೆ, ಈ ಜಗತ್ತಿಗೆ ಅವನು ಹಿಂದೆ ಒಂದೇ ವಿಶ್ವಸ್ಯ ಪಿತರಂ ಅಂತಂದ್ರು. ಜಗತ್ತಿನ ತಂದೆ ಅಂತ ಹಿಂದೆ ಹೇಳಿದ್ರು. ಅದರಲ್ಲಿ ಜಗತ್ತಿಗೆ ಪರಂಪರೆಯ ನೇರ ತಂದೆ ವಿಶ್ವವಾಚ್ಯನಾದ ತನಗೆ, ವಾಯುದೇವರಿಗೆ. ಇಲ್ಲಿ ಆಗುವಾಗ ವಿಶ್ವಕ್ಕೆ ತಂದೆ ಅಂದ್ರು. ಇಲ್ಲಿ ವಿಶ್ವಕ್ಕೆ ತಂದೆ ಅಲ್ಲ, ಅಜ್ಜ, ಅಜ್ಜನೂ ಅಲ್ಲ, ಮುತ್ತಜ್ಜ ಅಂದ್ರು. ವಿಶ್ವಸ್ಯ ಪ್ರಪಿತಾಮಹಂ. ಪಿತಾ ಅಲ್ಲ, ಪಿತಾಮಹನೂ ಅಲ್ಲ, ಪ್ರಪಿತಾಮಹ. ಪಿತೃಪಿತಾಮಹ ಪ್ರಪಿತಾಮಹ ಅಂತ ಪುರೋಹಿತರು ಹೇಳ್ತಾರೆ. ತಂದೆ, ಅಜ್ಜ, ಮುತ್ತಜ್ಜ, 3 ತಲೆಮಾರು. ಇವನು ಜಗತ್ತಿನ ಮುತ್ತಜ್ಜ ಅಂದ್ರು. ಯಾಕೆಂದ್ರೆ ಜಗತ್ತಿಗೆ ನೇರ ತಂದೆ ಅಲ್ಲ ಅವನು. ಜಗತ್ತಿನ ತಂದೆ, ಜಗತ್ತನ್ನು ಸೃಷ್ಟಿ ಮಾಡಿರತಕ್ಕಂತಹ ಶಕ್ತಿ ಬ್ರಹ್ಮಾದಿ ದೇವತೆಗಳು. ಬ್ರಹ್ಮನಿಗೆ, ವಾಯುವಿಗೆ ಅವನು ತಂದೆ. ಆದ್ರಿಂದ ಬ್ರಹ್ಮನ ಮಕ್ಕಳಿಗೆ, ಬ್ರಹ್ಮನ ಮಕ್ಕಳು ಮತ್ತೆ ರುದ್ರಾದಿ ದೇವತೆಗಳು, ಅವರಿಗೆ ಅಜ್ಜ. ಮತ್ತು ನಮಗೆ ಮುತ್ತಜ್ಜ. ಮುತ್ತಜ್ಜ ಅಂದ್ರೆ ಬರೇ ಮುತ್ತಜ್ಜ ಅಲ್ಲ, ಮುತ್ತಜ್ಜನ 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 ಮುತ್ತಜ್ಜ ಅಷ್ಟೇ. ಯಾವುದು ಬಹಳ ತುಂಬಾ ಮುತ್ತಜ್ಜ ಆಗಿ ಕೊನೆಗೆ ಸಾವಿರ ಸಾವಿರ ಕೋಟಿ ಕೋಟಿ ಪರಂಪರೆಯ ನಂತರ ಕೊನೆಗೆ ಸೃಷ್ಟಿಯಾದಂಥವರು ನಾವು. ಅವನು ಅಲ್ಲಿದ್ದಾನೆ. ಅದರ ನಂತರ ಸಾವಿರಾರು ಮಧ್ಯದಲ್ಲಿ ಅಪ್ಪಂದಿರು, ಅಜ್ಜಂದಿರು ಇದ್ದಾರೆ. ಆದ್ದರಿಂದ ಅದನ್ನು ಪಿತಾಮಹನಿಗೂ ಪಿತಾಮಹ ಅಂದ್ರೆ ಸೃಷ್ಟಿಯ ಮೊದಲು ಇದ್ದವ, ನಾವು ಸೃಷ್ಟಿಯ ಕೊನೆಯಲ್ಲಿ ಬಂದವರು. ಈ ಮಧ್ಯದಲ್ಲಿ ಅಂತರ ಬೇಕಾಶೆ. ಆದ್ರಿಂದ ಅದಕ್ಕೇನು ಶಬ್ದ ಹಾಕುವುದು? ಪಿತಾಮಹ, 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 ಪಿತಾಮಹ ಅಂತ ಹೇಳ್ತಾ ಹೋಗುದಾ? ಅದು ಪ್ರಪಿತಾಮಹ. ಅದು ಮತ್ತೆ ಪ್ರಪ್ರಪಿತಾಮಹ, ಪ್ರಪಿತಾಮಹ. ಏನು ಹೇಳೋದು? ಅದಕ್ಕೆ ಪ್ರಪಿತಾಮಹ ಅಂತಂದ್ರೆ ಎಲ್ಲ ಬಂತು. ತಂದೆಯ
ತಂದೆಯ ತಂದೆಯ ತಂದೆ, ಮೂಲ ತಂದೆ ಒಬ್ಬ ಇದ್ದಾನೆ, ಎಲ್ಲರಿಗೂ ತಂದೆ, ಚತುರ್ಮುಖ ಬ್ರಹ್ಮ. ಅವನಿಗೆ ಅವನು ತಂದೆ. ಚತುರ್ಮುಖ ಬ್ರಹ್ಮನ ಮಕ್ಕಳು ಗರುಡಶೇಷ ರುದ್ರರಿಗೆ ಅವನು ಅಜ್ಜ. ಅದರ ನಂತರದವರಿಗೆಲ್ಲ ಮುತ್ತಜ್ಜ ಅಂದರು. ವಿಶ್ವಸ್ಯ ಪ್ರಪಿತಾಮಹಂ ವಿಶ್ವಂ ವಿಶ್ವಾಕರಂ ವಂದೇ ವಿಶ್ವಸ್ಯ ಪ್ರಪಿತಾಮಹಂ ನಾನಾ ರೂಪಂ ಅಜಂ ನಿತ್ಯಂ. ವಿಶ್ವಂ ನಾನಾ ರೂಪಂ ಅಜಂ ನಿತ್ಯಂ. ನಾನಾ ರೂಪಂ ಭಗವಂತ. ಹಾಗಾದ್ರೆ ವಿಶ್ವಾಕರಂ ಅಂತ ಹೇಳಿದ್ರಲ್ವಾ, ಭಗವಂತನು ಏಕರೂಪ ಅಲ್ವಾ. ಅವನಿಗೆ ರೂಪಾಂತರ ಒಂದೊಂದು ಕಡೆ ಒಂದೊಂದು ನಮನೆ ಇರುವುದು, ಎಲ್ಲ ಕಡೆಯೂ ಏಕರೂಪ. ಏಕರೂಪ ಅಂದ್ರೆ ಏನು? ಅವನ ಸ್ವರೂಪದಲ್ಲಿ ಅಂತರ ಇಲ್ಲ, ಭೇದ ಇಲ್ಲ ಅಂತ ಅರ್ಥ. ಆದರೆ ಒಂದೊಂದು ಕಡೆ ಒಂದೊಂದು ರೂಪದಿಂದ ಇರ್ತಾನೆ ಅವ, ಆಯಾ ವಸ್ತುವಿನಲ್ಲಿ ಆಯಾ ರೂಪದಿಂದ ಇದ್ದಾನೆ. ಆದ್ದರಿಂದ ಭಗವಂತ ವಿಶ್ವಕ್ಕೆ ಎಷ್ಟು ರೂಪವೋ ಅಷ್ಟು ಭಗವಂತನಿಗೂ. ಶುನಿಚೈ ವಶ್ವಪಾಕೆ ಚ ಪಂಡಿತ ಪ್ರಿಯದರ್ಶಿನಃ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈ ವಶ್ವಪಾಕೆ ಚ ಪಂಡಿತ ಸಮದರ್ಶಿನಃ. ಒಬ್ಬ ಶಾಸ್ತ್ರಜ್ಞನಾಗಿರತಕ್ಕಂಥ ವಿಪ್ರನ ಒಳಗೂ ಭಗವಂತ ಇದ್ದಾನೆ. ಹೇಗಿದ್ದಾನೆ? ಅವರು ಬ್ರಾಹ್ಮಣರ ವೇಷದಲ್ಲಿ ಇದ್ದಾನೆ. ಗೋವಿನ ಒಳಗೂ ಭಗವಂತ ಇದ್ದಾನೆ, ಅಲ್ಲಿಯೂ ಬ್ರಾಹ್ಮಣರ ವೇಷದಲ್ಲಿ ಇದ್ದಾನೆ. ಇಲ್ಲ, ಗೋವಿನ ವೇಷದಲ್ಲೇ ಇದ್ದಾನೆ. ಗೋವಿನ ಒಳಗೂ ಗೋವಿನ ರೂಪದಲ್ಲೇ ಇದ್ದಾನೆ. ಹಸ್ತಿನಿ ಆನೆ ಒಳಗೂ ಭಗವಂತ ಇದ್ದಾನೆ, ಅಲ್ಲಿ ಗೋವಿನ ರೂಪದಲ್ಲಿ ಇದ್ದಾನೆ. ಇಲ್ಲ, ಆನೆ ರೂಪದಲ್ಲೇ ಇದ್ದಾನೆ. ಶುನಿಚೈವ ನಾಯಿ ಒಳಗೂ ಭಗವಂತ ಇದ್ದಾನೆ. ಹೇಗಿದ್ದಾನೆ? ನಾಯಿಯ ರೂಪದಲ್ಲೇ ಇದ್ದಾನೆ. ನಾಯಿಯ ಮಾಂಸವನ್ನು ತಿನ್ನುವಂಥ ಒಬ್ಬ ಶ್ವಪಾಕ ಇರ್ತಾನೆ, ಅವನೊಳಗೆ ಹೇಗಿದ್ದಾನೆ? ಅವನು ಹಾಗೆ ಇದ್ದಾನೆ. ಅವನ ರೂಪವೇ ಅವನ ಪ್ರತಿಬಿಂಬಕ್ಕೆ ಬಂದದ್ದು, ಬಿಂಬದ ರೂಪವೇ ಪ್ರತಿಬಿಂಬಕ್ಕೆ. ಆದ್ದರಿಂದ ಎಲ್ಲ ವಸ್ತುವಿನ ಒಳಗೂ ಕೂಡ ಭಗವಂತ ಆಯಾ ರೂಪದಲ್ಲಿರುವುದರಿಂದ ಭಗವಂತ ನಾನಾ ರೂಪ ಅಂದರು. ಅವನು ಏಕರೂಪ ಹೌದು. ಅದನ್ನೇ ನಾರಾಯಣ ಪಂಡಿತಾಚಾರ್ಯರು ಪರಮಾತ್ಮನೇ ಸತತಮೇಕ ರೂಪಿಣೇ, ಅವನು ಏಕರೂಪ, ಅವನ ರೂಪಗಳಲ್ಲಿ ಭೇದ ಇಲ್ಲ. ಆದರೂ ದಶರೂಪಿಣೆ ಶತಸಹಸ್ರ ರೂಪಿಣೆ, ಅವನು ಏಕರೂಪ. ಆದರೂ 10 ರೂಪವನ್ನು ತಾಳ್ತಾನೆ, 100 ರೂಪವನ್ನು ತಾಳ್ತಾನೆ, 1000 ರೂಪಗಳನ್ನು ತಾಳ್ತಾನೆ. ಇಷ್ಟು ತಾಳಿದ್ರು ಅವಿಕಾರಿಣೆ, ಏನು ವಿಕಾರ ಇಲ್ಲ ಅವನಲ್ಲಿ. ನಿರ್ವಿಕಾರನಾಗಿ ಸ್ಫುಟಂ ಅನಂತ ರೂಪಿಣೆ, 1000 ರೂಪ ಅನಂತ ರೂಪಗಳನ್ನು ತಾಳ್ತಾನೆ. ಯಾಕೆ ಅಂದರೆ ಅವನ ಎಲ್ಲ ರೂಪಗಳು ಸುಖ ಚಿತ್ ಸಮಸ್ತ ತನವೇ ನಮೋ ನಮಃ, ಅದು ಜ್ಞಾನಾನಂದಮಯವಾದ ರೂಪ. ಆದ್ದರಿಂದ ವಿಕಾರ ಇಲ್ಲ. ಅವನು ಏಕರೂಪನು ಹೌದು, ನಾನಾ ರೂಪಂ. ನಾನಾ ರೂಪನಾದರೂ ಕೂಡ ಅವನಿಗೆ ವಿಕಾರ ಯಾಕಿಲ್ಲ ಅಂದ್ರೆ ಅಜಂ ನಿತ್ಯಂ ಅಂದ್ರೆ ಹುಟ್ಟುವುದಿಲ್ಲ, ಸಾಯುವುದೂ ಇಲ್ಲ. ಹುಟ್ಟುವವರಿಗೆ ಸಾಯುವವರಿಗೆ ವಿಕಾರ. ಆ ರೂಪಂ ಅಜಂ ನಿತ್ಯಂ ವಿಶ್ವಾತ್ಮಾನಂ ಪ್ರಜಾಪತಿಂ. ಅವನು ವಿಶ್ವದ ಆಕಾರವುಳ್ಳವನು, ವಿಶ್ವದ ಆತ್ಮ ಅಂದ್ರೆ ವಿಶ್ವದ ಒಳಗೆ ಅಂತರ್ಯಾಮಿಯಾಗಿರುವವ. ಮತ್ತೊಂದು ಅರ್ಥ ಏನು ಗೊತ್ತುಂಟಾ? ವಿಶ್ವಂ ಆದತ್ತೇ. ವಿಶ್ವ ಆತ್ಮ ಅಂದರೆ ವಿಶ್ವದಲ್ಲಿ ವ್ಯಾಪಿಸಿರುವವ. ವಿಶ್ವಂ ಆಪ್ನೋತೀತಿ ವಿಶ್ವಾತ್ಮ, ಇಡೀ ವಿಶ್ವದಲ್ಲಿ ತುಂಬಿರುವವ. ವಿಶ್ವಂ ಆದತ್ತೆ, ಕೊನೆಗೆ ವಿಶ್ವವನ್ನ ತಾನು ಸ್ವೀಕರಿಸಿ ಅದರೊಳಗೆ ನಿಯಮನ ಮಾಡಲಿಕ್ಕೋಸ್ಕರ ಪ್ರವೇಶ ಮಾಡಿದವ. ಮತ್ತು ವಿಶ್ವಂ ಅತ್ತೀತಿ ವಿಶ್ವಾತ್ಮ, ಇಡೀ ವಿಶ್ವವನ್ನು ಸಂಹಾರ ಮಾಡ್ತಕ್ಕವ. ವಿಶ್ವಾತ್ಮ ಅಂದರೆ ಸಮಸ್ತ ವಿಶ್ವದ ಸಂಹಾರ ಶಕ್ತಿಯವನು. ಬರೇ ಸಂಹಾರ ಮಾಡುವವನಲ್ಲ, ಪ್ರಜಾಪತಿಂ ಅಂದರು. ಸಮಸ್ತ ಪ್ರಜಾವರ್ಗವದ ಪತಿ ಅಂದರೆ ಪಾಲಕ, ಪಾತೀತಿ ಪತಿ. ಇಡೀ ವಿಶ್ವವನ್ನ ಪಾಲಿಸುವವನು ಅವನು, ಇಡೀ ವಿಶ್ವವನ್ನು ಕೊನೆಗೆ ಕಬಳಿಸುವವನು ಅವನು. ವಿಶ್ವ ಆತ್ಮ ಅಂದರೆ ಕಬಳಿಸುವುದು ಅವನೇ, ಆದರೆ ಅದನ್ನು ಪಾಲಿಸುವುದು ಹೇಗೆ? ಅದು ಒಂದು ಪಾಲನೆ. ಜಗತ್ತಿನ ಸಂಹಾರವೂ ಕೂಡ ಪಾಲನೆಯ ಒಂದು ಮುಖವೇ, ರಕ್ಷಣೆಯ ಒಂದು ಮುಖವೇ. ಆದ್ದರಿಂದ ನಮಗೆ ಕೆಲವೊಮ್ಮೆ ಅದು ರಕ್ಷಣೆ ಅಂದರೆ ದೇಹ ನಾಶ, ಇದ್ದ ದೇಹವನ್ನು ನಾಶ ಮಾಡುವುದು ಅಂದರೆ ರಕ್ಷಣೆ ಹೇಗೆ ಅಂತ ನಮಗೆ ಕಾಣುತ್ತೆ. ಅದು ಒಂದು ರೀತಿಯ ರಕ್ಷಣೆ. ಕೆಲವೊಮ್ಮೆ ಇವಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ ಪೇಷಂಟ್ಸನ್ನು. ಹೊಟ್ಟೆಯಲ್ಲಿ ಟ್ಯೂಮರ್ ಬೆಳೆದಿದೆ, ಇದನ್ನು ಆಪರೇಷನ್ ಮಾಡಬೇಕು ಅಂತಾರೆ. ಅವನು ಚೂರಿ ಹಿಡ್ಕೊಂಡು ಪೇರ್ ಆಫ್ ಸೀಸರ್ಸು ನೈಫ್ ಹಿಡಿದು ಕೊಯ್ದು, ಹೊಟ್ಟೆಯನ್ನು ಕೊಯ್ದು ಒಳಗಿನ ಕಟ್ ಮಾಡಿ, ಎಂಥ ಅನ್ಯಾಯ ಅಲ್ವಾ? ಒಳಗಿದ್ದದ್ದನ್ನು, ಭಗವಂತ ಕೊಟ್ಟದ್ದನ್ನು ಕತ್ತರಿಸಿ ಹಾಕುವುದಾ? ಅಂದರೆ ಯಾವುದು ಅನಪೇಕ್ಷಿತವೋ ಅದನ್ನು ತೆಗೆದು ಬಿಡಬೇಕು. ಅದು ರಕ್ಷಣೆ. ಹೇಳಿದ್ರೆ ಅವನು ಸಾಯ್ತಿದ್ದ, ಅದನ್ನು ತೆಗೆದದ್ರಿಂದ 4 ವರ್ಷ ಬದುಕಿದ. ಇದರ ಟ್ಯೂಮರ್ ಇನ್ನು ಬೆಳೆದು ಸಾಯ್ತಿದ್ದ. ಹಾಗೆಯೇ ಇದ್ದದ್ದನ್ನು ನಾಶ ಮಾಡುವುದರಲ್ಲಿ ಒಂದು ರಕ್ಷಣೆಯ ಮುಖ ಇದೆ. ನಮಗೆ ಯಾವಾಗ ಈ ದೇಹ ಅನಪೇಕ್ಷಿತ ಆಗುತ್ತೋ ಅದು ನಮಗೆ ಗೊತ್ತಾಗುವುದಿಲ್ಲ. ನಮಗೆ 1000 ವರ್ಷ ಇದ್ರೂ ಇದೇ ಇರಲಿ, ಬೇರೊಂದು ದೇಹ ಬೇಡ ಅಂತ ಕಾಣುತ್ತೆ. ಆದರೆ ಯಾವಾಗ ಇದು ಬೇಕು,
ಯಾವಾಗ ಇದು ಅನ್ವಾಂಟೆಡ್ ಅನ್ನೋದು ಡಾಕ್ಟ್ರಿಗೆ ಒಳಗಿನದ್ದು ಗ್ರೋತ್ ಗೊತ್ತಾದ ನಾವು ಅದನ್ನು ಆಪರೇಷನ್ ಬೇಡಪ್ಪ ಇರ್ಲಿ ಹಂಗೆ ಇರ್ಲಿ ಅಂತೇವೆ. ಇಲ್ಲ ಆಪರೇಷನ್ ಮಾಡದಿದ್ರೆ 15 ದಿವಸದಲ್ಲಿ ಕಲಾಸ ಆಗ್ತೀನಿ ಅಂದ್ರೆ ಬೇಗ ಮಾಡಿಸ್ಕೊಳ್ತಾರೆ. ಹಾಗೆ ಒಳಗೆ ಬೆಳೆದದ್ದು ಕೂಡ ಅನ್ವಾಂಟೆಡ್ ಗ್ರೋತ್ ಆದರೆ ಇಟ್ ಶುಡ್ ಬಿ ಕಟ್ ಆಫ್. ಹಾಗೆಯೇ ಈ ದೇಹವು ಯಾವಾಗ ಅನ್ವಾಂಟೆಡ್ ಆಗತ್ತೋ ಆವಾಗ ಅದನ್ನು ನಾಶ ಮಾಡೋದುಂಟಲ್ಲ, ಅದು ರಕ್ಷಣೆಯ ಒಂದು ಮುಖ. ಅದಕ್ಕಿಂತ ಒಳ್ಳೆಯ ದೇಹ ಕೊಡುವುದಕ್ಕೋಸ್ಕರವೂ ಸಿದ್ಧತೆ ಇರಬಹುದು. ಅಂಗಿ ಕಳಚಿ ಹೊಸ ಅಂಗಿ ಹಾಕಿದ ಹಾಗೆ ಅಂತ ಅದಕ್ಕೋಸ್ಕರವೇ ಹೇಳೋದು. ಆ ಹಳೆ ಹರಕ ಅಂಗಿ ಹಾಕೊಂಡಿರುತ್ತೆ ಮಗು ಬೆಳಿಗ್ಗೆ ಎದ್ದು, ಅದು ಬೇಡಪ್ಪ ಒಳ್ಳೆ ಅಂಗಿ ಹಾಕೊಂಡು, ಇಲ್ಲ ನಾನು ಅದೇ ಅಂಗಿ ಆಗಬೇಕು ಅಂತ ಹಠ ಮಾಡುತ್ತೆ. ಕಡೆ ತಾಯಿ ಬಲವಂತವಾಗಿ ಅದನ್ನು ತೆಗೆದು ಬಿಸಾಡಿ ಬೇರೆ ಅಂಗಿ ಹಾಕ್ತಾಳೆ. ಮಗುವಿಗೆ ಸಿಟ್ಟು, ಆ ಹರಕು ಅಂಗಿ ತೆಗೆದು ಹೊಸ ಅಂಗಿ ಹಾಕಿಬಿಟ್ಲು ತಾಯಿ, ಅವಳಿಗೆ ತಲೆ ನೆಟ್ಟಗಿಲ್ಲ ಅಂತ. ಅದು ತಾಯಿಗೆ ಬಲವಂತವಾಗಿ ಮಾಡಬೇಕಾಗತ್ತೆ, ಯಾಕಂದ್ರೆ ಆ ಹರಕು ಅಂಗಿ ಹಾಕೊಂಡು ಶಾಲೆ ಕಳಿಸುವಾಗಿಲ್ಲ, ಅದಕ್ಕೆ ಅದೇ ಅಂಗಿ ಆಗಬೇಕು ಅಂತ ಹಠ. ಹಾಗೆ ನಾವು ಇದೇ ದೇಹ ಬೇಕು ಅಂತ ಹಠ ಮಾಡಬಹುದು, ಆದರೆ ಇದು ಚೆನ್ನಾಗಿಲ್ಲ ಇನ್ನೊಂದು ದೇಹ ಕೊಡಬೇಕು ಅಂತ ತಾಯಿ ತೀರ್ಮಾನ ಮಾಡಿದಾಗ ಬೇರೆ ಅಂಗಿ ತೊಡಿಸಿ ಬಿಡ್ತಾನೆ ಅವನು. ಅದರಿಂದ ರಕ್ಷಣೆಯ ಒಂದು ಮುಖ, ಸಾವು ರಕ್ಷಣೆಯ ಇನ್ನೊಂದು ಮುಖ ಅನ್ನುವುದನ್ನು ಶಾಸ್ತ್ರಕಾರರು ಅನೇಕ ವಿಧವಾಗಿ ಹೇಳಿದ್ದಾರೆ. ಅದರಿಂದ ಅವನು ವಿಶ್ವಾತ್ಮಾನಂ ಅಂದರೆ ಎಲ್ಲ ವಿಶ್ವದ ಒಳಗೆ ಅಂತರ್ಯಾಮಿಯಾಗಿರುವವನು, ಎಲ್ಲ ವಿಶ್ವದಲ್ಲಿ ವ್ಯಾಪಿಸಿರುವವನು, ಎಲ್ಲ ವಿಶ್ವವನ್ನು ಕೊನೆಗೆ ಸಂಹರಿಸುವವನು. ವಿಶ್ವಂ ಅತ್ತೀತಿ ವಿಶ್ವಾತ್ಮ, ಸಮಸ್ತ ಜಗತ್ತನ್ನು ಸಂಹಾರ ಮಾಡಿ ಪ್ರಳಯ ಕಾಲದಲ್ಲಿ ತಾನೇ ತಾನಾಗಿರುವವನು. ಆದ್ದರಿಂದಲೇ ಅವನು ಸರ್ವಸಂಹಾರಕನಾದ್ದರಿಂದಲೇ ಅವನು ಸರ್ವಪಾಲಕನೂ ಹೌದು. ಅಂದ್ರೆ ಪ್ರಜಾಪತಿಂ, ಪ್ರಜೆಗಳು ಅಂದರೆ ಜೀವಜಾತ, ಆ ಎಲ್ಲ ಪ್ರಜೆಗಳಿಗೆ ಪಾಲಕನೂ ಅವನು. ಅಷ್ಟೇ ಅಲ್ಲ, ಪ್ರಜಾ ಅಂತಂದ್ರೆ ನಮ್ಮಲ್ಲಿ ಇರತಕ್ಕಂಥ ಪ್ರಜ್ಞೆ, ನಮ್ಮ ಪ್ರಜ್ಞಾಶಕ್ತಿಗೂ ಅವನು ಒಡೆಯ. ನಮಗೆ ಪ್ರಜ್ಞೆಯನ್ನ, ಈ ಅರಿವನ್ನು ಕೊಡತಕ್ಕವನು ಅವನು. ಹೀಗೆ ಭಗವಂತನನ್ನ ಅನೇಕ ರೂಪಗಳ, ಅನೇಕ ಅಧಿಷ್ಠಾನಗಳ ಮುಖದಲ್ಲಿ ಭಗವಂತನನ್ನ ಅನೇಕ ಗುಣಗಳ ಜೊತೆಗೆ ಹೇಗೆ ಅನುಸಂಧಾನ ಮಾಡಬೇಕು ಅನ್ನುವಂಥ ಕೆಲವು ಚಿತ್ರಗಳನ್ನು ಕೊಟ್ಟರು. ಇದರ ಮುಂದೆ ಒಂದು ಶ್ಲೋಕ ಇದೆ, ಏನು ಮಾಡಿದರೂ ಅರ್ಥವಾಗದ ಒಂದು ಶ್ಲೋಕ ಇದೆ. ಕಾಲ ಅಕಾಲ ವಿಚಾರಾದಿ ಪ್ರಕಾಲಿತ ಸದಾತನಂ ಪುರುಷಂ ಪ್ರಕೃತಿ ಸ್ಥಂಚ ಒಂದೇ ವಿಷ್ಣು ಮಜೋತ್ತಮಂ ಅಂತ. ಇದರ ಮೊದಲನೇ ಅರ್ಧ ಶ್ಲೋಕ ಕಾಲಾಕಾಲ ವಿಚಾರಾದಿ ಪ್ರಕಾಲಿತ ಸದಾತನಂ ಅಂತ. ಇದು ಏನು ಮಾಡಿದರೂ ಸ್ಪಷ್ಟವಾಗಿ ಅರ್ಥವಾಗದ ಶಬ್ದಗಳಿಂದ ತುಂಬಿದೆ ಇದು. ನಿಮಗೆ ಸಂಶಯ ಇದ್ರೆ ಯಾರಾದ್ರೂ ಸಂಸ್ಥ ಪಂಡಿತರ ತಗೊಂಡು ಹೋಗಿ ಈ ಅರ್ಧ ಶ್ಲೋಕ ಕೊಟ್ಟಿದ್ರೆ ಅರ್ಥ ಹೇಳ್ರಿ ಅಂತ ಹೇಳಿ, ಅದು ಅರ್ಥ ಇಲ್ಲ ಮಣ್ಣಿಲ್ಲ ಹೋಗ್ರತ್ಲಾಗೆ ಅಂತಾರೆ ಅವರು. ಯಾಕೆಂದ್ರೆ ಅದು ಯಾವ ಪಂಡಿತರಿಗೂ ಅರ್ಥವಾಗದಂತ ಒಂದು ಪದಪುಂಜ. ಕಾಲ ಕಾಲ ವಿಚಾರಾದಿ ಪ್ರಕಾಲಿತ ಸದಾತನಂ ಅಂತ. ಹೀಗೆ ಒಂದು ವಿಚಿತ್ರವಾದ ಅರ್ಥವೇ ಆಗದ ಪದಗಳಿಂದ ಒಂದು ಭಗವಂತನನ್ನ ಸ್ತೋತ್ರ ಮಾಡುವ ಒಂದು ಅರ್ಧ ಶ್ಲೋಕವನ್ನು ಆಚಾರ್ಯರು ತುಂಬಿದ್ದಾರೆ. ಇದೊಂದು ವಿಚಿತ್ರವಾದ ವಿಶೇಷಣ. ಆ ಶ್ಲೋಕ ಮತ್ತು ಅದರ ಮುಂದಿನ ಶ್ಲೋಕಗಳಲ್ಲಿ ಆಚಾರ್ಯರು ಏನನ್ನು ಹೇಳ್ತಾರೆ ಅನ್ನುವುದನ್ನು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ಅಭಿನಂದನೆಗಳು ಮತ್ತು ನಮಸ್ಕಾರ.